ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶಿವವೇಗ ನ್ಯೂಸ್. ನಾನು ಮಹೇಶ್ ದಂಡು. ವೀಕ್ಷಕರೇ, ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಬದಲಾಗ್ತಾರಾ? ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದೆ. ನಮ್ಮ ಜೊತೆಲಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರ ಬ್ರಹ್ಮ ಆಗಿರುವಂತ ಆರ್ಯವರ್ಧನ್ ಗುರುಜಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳಿಗೆ ನಾವು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಕೇಳಿದ್ವಿ. ಬಟ್ ರಾಜಕೀಯಕ್ಕೂ ನಂಬರ್ಗೂ ಒಂದು ಲಿಂಕ್ ಇದೆ ಅಂತ ನನಗನ್ಸುತ್ತೆ. ಆಗಾಗ ಪ್ರಕೃತಿ ನಿಯಮ ಅಂತ ಹೇಳಿದ್ರೆ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ರಾಜಕೀಯ ವಿಚಾರದಲ್ಲಿ ನಂಬರನ್ನು ಇಟ್ಕೊಂಡು ಮಾತಾಡೋಣ. ಸಿದ್ದರಾಮಯ್ಯನವರು ಕೆಳಗಿಳಿತಾರ? ತುಂಬ ಕಷ್ಟ ಇದೆ. ಯಾಕೆ? ಏನು ತಪ್ಪಿದೆ ಅವ್ರ ಮೇಲೆ? ಏನು ತಪ್ಪಿಲ್ಲ ಅಂತ? ತಪ್ಪಿದೆ. ಕ್ಲೀನ್ ಆಗಿದ್ದಾರೆ ಅಂತ ಅವರು. ನಿಮಗೆ ಗೊತ್ತಿರೋಷ್ಟು ನನಗೆ ಗೊತ್ತು, ನನಗೋಷ್ಟು ನಿಮಗೆ ಗೊತ್ತು. ಕ್ಲೀನ್ ಆಗಿದ್ದಾರೆ. ಆದರೂ ಕೂಡ ಅವರ ಭವಿಷ್ಯವನ್ನು ಹೇಳೋದಾದರೆ ಅವ್ರ ನಂಬರು, ಡೇಟ್ ಆಫ್ ಬರ್ತು ತುಂಬ ಚೆನ್ನಾಗಿದೆ. ಅವ್ರ ಡೇಟ್ ಆಫ್ ಬರ್ತ್ ಇಲ್ಲ, ಅವ್ರು ಫಾಲೋ ಮಾಡೋ ಡೇಟ್ ಆಫ್ ಬರ್ತ್ ಇದೆ. ಅವ್ರ ವಿಶಾಖ ನಕ್ಷತ್ರ 12ನೇ ತಾರೀಕು. ಹಾಗಾಗಿ ಮುಂದಿನ ವರ್ಷಕ್ಕೆ ಎರಡೂ ಚೆನ್ನಾಗಿದೆ. ಅದೇ ಕಷ್ಟ. ಈ ವರ್ಷ ಅಂತ ಇಳಿಯೋದಿಲ್ಲ. ಈ ವರ್ಷ ಇಳಿಸ್ಬೋದು, ಮುಂದಿನ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ವರ್ಷ ಇಳಿಸಿದ್ರೆ ಇಳಿಸ್ತಾರೆ, ಇಳಿಸಿದಂಗೆ ಇಲ್ಲಾಂದ್ರೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ. ಅದೇನೋ ಇಳಿದ್ರೆ ಜನವರಿ ಒಳಗಡೆ ಇಳಿಸ್ಕೋಬೇಕು. ಅದಾದ್ಮೇಲೆ ಮತ್ತೆ ಕಷ್ಟ ಅವರೇ ಹೋಯ್ತಾರೆ. ಹಾಗಾದ್ರೆ ಕಷ್ಟ ಅಂತ ಹೇಳಿದ್ರೆ ಅವ್ರ ಭವಿಷ್ಯವನ್ನು ನೀವು ಹೇಳ್ತಾ ಇದ್ರಿ, ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಹಾಗಾದ್ರೆ 2028ಕ್ಕೂ ಮತ್ತೆ ಸಿಎಂ ಆಗುವಂತ ಅವಕಾಶ ಇದೆಯಾ? ಅದು ಅವ್ರ ಅಗ್ರಿಮೆಂಟ್ ಮೇಲೆ ಡಿಸೈಡ್ ಆಗುತ್ತೆ. ಪಬ್ಲಿಕ್ ಅವ್ರ ಪಕ್ಷದ ಅಧಿಕಾರದ ಮೇಲೆ ಡಿಸೈಡ್ ಆಗುತ್ತೆ. ಸಾಕು ಬೇರೆ ಏನಾದ್ರು ತರೋಣ ಅಂದ್ರೆ ಅವ್ರ ಇಷ್ಟ. ಮತ್ತು ಅವಾಗಲೇ ಕಂಟ್ರೋಲ್ ನಾವೇನು ಮಾಡೋಕ್ಕಾಗಲ್ಲ. ಜನ ಓಟ್ ಹಾಕಿ ಕಾಂಗ್ರೆಸ್ ಬಂದ್ರೆ. ಓಕೆ. ಈ ಮತ್ತೊಂದು ಡಿ.ಕೆ. ಶಿವಕುಮಾರ್ ಹೆಸರು ತುಂಬಾ ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ ಆಗ್ಲೇಬೇಕು ಅಂತ ಹೇಳಿ. ಏನ್ ಚಾನ್ಸ್ ಇದೆಯಾ? ಡಿ.ಕೆ. ಶಿವಕುಮಾರ್ ಅಂತ ನಂತರ ಅಸ್ಟ್ರಾಲಜಿ ಇರ್ತಾರೆ. ನಾವೆಲ್ಲ ತುಂಬಾ ಕಷ್ಟಪಟ್ಟಿದ್ವಿ. ಯಾರೋ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾರೋ ಊಟ ಮಾಡ್ಕೊಂಡು ಹೋಗ್ತಾರೆ. ಪಾಪ ಡಿ.ಕೆ. ಶಿವಕುಮಾರ್ ಅವರು, ನಾನು ಅವಾಗ ಕನಕಪುರದ ಕ್ಷೇತ್ರದಲ್ಲಿ ಅವತ್ತು ಹೇಳಿದ್ದೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ನಮಗೂ ಆಸೆ ಅಂತ. ಅವ್ರು ಫಸ್ಟೇ ಎಡಿಬಿಟ್ರು ಅನ್ಸುತ್ತೆ. ನಾನು ನಾನೇ 2 ವರ್ಷ ಕೂತ್ಕೊಂಡು ಇಳಿತೀನಿ ಅವರೇ ಡಿಸೈಡ್ ಆಗ್ಬಿಡ್ಬೋದಾಗಿತ್ತು. ಹೌದಾ? ಮೊದಲೇ ಪ್ಲಾನ್ ಮಾಡ್ಕೋಬೇಕಿತ್ತು ಅಂತನಾ? ಇವಾಗ ಜನಕ್ಕೆ ಗೊತ್ತಿರೋದು 2 ವರ್ಷ ಪ್ಲಾನ್ ಅಂತ ಇದೆ. ಡಿ.ಕೆ. ಶಿವಕುಮಾರ್ ಇವಾಗ ಅವರು ತುಂಬ ಸೀರಿಯಸ್ ಆಗಿ ನನಗೆ ಸಿ ಎಂ ಬೇಕು, ನಾನು ಕಷ್ಟಪಟ್ಟಿದ್ದೀನಿ ಅಂತೇಳಿ ಅವರು ಬಲವಾಗಿ ಕೇಳಿ ಆಗಬೇಕು. ಯಾರು ಕೊಡಕ್ಕಲ್ಲ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಮ್ಮ. ಇಲ್ಲ, ಕೇಳಬೇಕು. ಪಾಪ ಅವ್ರಿಗೆ ಸಾಕಷ್ಟು ದೇವ್ರ ಸೇವೆ ಮಾಡಿದ್ದಾರೆ, ಜನಗಳ ಸೇವೆನೂ ಮಾಡಿದ್ದಾರೆ. ಹಾಗಾಗಿ ಪಾಪ ಮನೆ ಬಿಗ್ ಬಾಸ್ ಮಾಹಿತಿ ನನಗೆ ಗೊತ್ತಿಲ್ಲ, ಅವಾಗ ಬಾಲ್ ತೆಗೀರಿ ಅಂತ ತೆಗೆಸ್ಕೊಟ್ಟಾರ. ಪಾಪ ಏನು ಹೇಳಿ, ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಲೂಸ್ ಆಗಿದವ್ರಿಗೆ ಟೈಟ್ ಮಾಡಿಕೊಟ್ರು. ಪಾಪ ಏನು ಹೇಳಿ, ಲೂಸ್ ಆಗಿದ್ದು ಪಾಪ, ಲೂಸ್ ಆಗಿ ಯಾಕೆ ಗಾಡಿ ಓಡಿಸ್ಕೋತೀರಾ, ಟೈಟ್ ಮಾಡಿಸ್ಕೋಗ್ರೆ ಅಂತ. ಹಂಗಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ದಂತೆ ಮಾಡಿದ್ರ ಚಿತ್ರರಂಗಕ್ಕೆ? ಅದೆಲ್ಲ ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ವಾಕ್ ಸುದ್ದಿ ಚೆನ್ನಾಗಿದೆ. ಅವ್ರ ಪರಮ ದೇವ್ರ ಭಕ್ತರು ಸರ್. ರಾಜಕೀಯನ ಎಷ್ಟು ಮಾಡ್ತಾರೋ ಅಷ್ಟೇ ಭಗವಂತನು ಅಷ್ಟೇ ನಂಬ್ತಾರೆ. ವಾಕ್ ಸುದ್ದಿ ಇರುತ್ತೆ, ತನ್ನಂತಾನೆ ನುಡಿದಿದ್ದು ನಡೆದು ಬಿಡ್ತವೆ. ಅವರು ತುಂಬಾ ದೇವ್ರ ಭಕ್ತಿದೆ. ಚಾಣಕ್ಯನ ಪರಮ ಭಕ್ತರು ಅವರು. ಬಹಳ ವಿಶೇಷವಾಗಿ ಚಾಣಕ್ಯ ನೀತಿಯನ್ನ ತುಂಬಾ ತಿಳಿದಿರೋರು. ಆಮೇಲೆ ಅಗಾರವಾದ ದೇವ್ರ ಭಕ್ತಿ ಇರೋರು. ಹಾಗಾಗಿ ಅವ್ರಿಗೆ ವಾಗ್ದೇವಿ ಸರಸ್ವತಿ ನುಡಿತಾರೆ ಅವ್ರ ಬಾಯಲ್ಲಿ. ಅವರು ಇಷ್ಟೇ ಪಕ್ಷ ಬರುತ್ತೆ ಅಂತ ಹೇಳಿದ್ರು. ಅವ್ರು ಯಾವಾಗಲೂ ನಮಗೆ ನಾವು ನುಡ್ಕೊಂಡಿದ್ದು ಆಗಲ್ಲ, ನಾವು ಶಕ್ತಿ ಇರೋರು ಕಂಡವ್ರಿಗೆ ನೋಡಿದ್ರೆ ಅವ್ರು ಸಕ್ಸಸ್ ಆಗ್ಬಿಡ್ತವೆ. ಅದು ಯಾವಾಗಲೂ ಅಷ್ಟೇ. ಬಹಳ ವಿಶೇಷವಾಗಿ ನಮ್ಮ ಶಕ್ತಿ ಬೇರೆಯವ್ರಿಗೆ ಫಲಿಸುತ್ತೆ. ಡಿ.ಕೆ. ಶಿವಕುಮಾರ್ ಬತ್ತ ದೇವರಾಗ್ತಾ ಇದ್ದಾರೆ. ಸಿಎಂ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಅವ್ರಾದ್ರೆ. ನಿಮ್ಗೆ ಆಸೆ ಇದೆಯಾ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಆಗಬೇಕು? ಆಸೆ ಇದೆ. ಯಾಕೆ ಇರಬಾರ್ದು? ಅವರು ಸಖತ್ ಬಿಸ್ನೆಸ್ ಮ್ಯಾನ್. ಸಾಕಷ್ಟು ಅವರು ರಾಜಕಾರಣದಲ್ಲಿ ಎಷ್ಟೋ ಶ್ರೀಮಂತಿಗೆ ಅವರು ಒಬ್ರು 5ನೇರೋ ಏನೋ ಆಗಿದೆ. ಹೌದು, 4ನೇ ದೊಡ್ಡ. ಹೌದು. ಹಾಗಾಗಿ ಅವ್ರ ಬಿಸ್ನೆಸ್ ಪ್ಲಾನ್ ಇದೆ. ಹಾಗಾಗಿ ಅವ್ರು ಬಿಸ್ನೆಸ್ ಪ್ಲಾನ್ ಇರೋನ್ ಬಂದಾಗ ಈ ಜನರೇಷನ್ ಸಖತ್ ಬಿಸ್ನೆಸ್ ಪ್ಲಾನ್ ಇರುತ್ತೆ. ಹಾಗಾಗಿ 4 ಜನ ಬಿಸ್ನೆಸ್ ಟೆಕ್ನಿಕ್ ವರ್ಕ್ ಆಗುತ್ತೆ. ಆ ಥರದೊಂದು ಏನಾದ್ರು ಪ್ಲಾನ್ ತಗೋಬರ್ತೀವಿ. ಇವಾಗ ಎಸ್ ಎಂ ಕೃಷ್ಣರು ಫಾರಿನರ್ ಓದಿಗೆ ತಾನೆ IT ಬಿಟಿ ತಗೊಬಂದು ಕೊಟ್ಟರು. ಏನು ಹೇಳಿ, IT ಬಿಟಿ ತಂದು ಬೆಂಗಳೂರಿಗೆ ಕೊಟ್ಟರು. ಅದೇ ಥರ ಅವರು ಡಿ.ಕೆ. ಶಿವಕುಮಾರ್ ಕೂಡ ಎಸ್ ಎಂ ಕೃಷ್ಣ ಪರಮ ಶಿಷ್ಯ. ಅವ್ರ ಮನೆ ಸಂಬಂಧಿಕರು ಕೂಡ ಸಾಕಷ್ಟು ಫೈಲ್ಗಳಿರ್ತವೆ. ಅವನ್ನ ಯಾವ್ದಾದ್ರು ಜಾರಿ ತಗೋಬರ್ತಾರೆ. ತುಂಬಾ ಬ್ಯೂಟಿಫುಲ್. ಹಂಗಾದ್ರೆ ಸಿದ್ದರಾಮಯ್ಯ ಅವ್ರ ಪ್ಲಾನ್ ಇಲ್ಲ ಅಂತ ಅರ್ಥನಾ? ಇದೇ ಪ್ಲಾನ್ ಇದೆ. ಅವ್ರು ಪಾಪ ಅಳುಬ್ರು, ಎಲ್ಲಾರನ್ನೂ ಸುಧಾರಿಸ್ತಾರೆ. ಡಿ.ಕೆ. ಹಂಗಲ್ಲ, ಎಸ್.ಎಂ ದಂಡಂ ದಶಗುಣಂ ತರ ಇರ್ತಾರೆ. ಅದು ವರ್ಕೌಟ್ ಆಗಲ್ವಲ್ಲ ರಾಜಕಾರಣದಲ್ಲಿ, ದಂಡಂ ದಶಗುಣಂ. ಈಗ ನರೇಂದ್ರ ಮೋದಿ ಆಗಿಲ್ವಾ? ಯಾಕೆ ಆಗಲ್ಲ? ನೀವು ಕೊಟ್ಟು ನೋಡಿ, ಕೊಡಿ ಅಂತ ನೀವು ಕೂಡ ಹೇಳ್ತೀರಿ. ಕೊಡಿ ಸರ್. ಇಷ್ಟು ವರ್ಷ ಕಷ್ಟಪಟ್ಟಾರ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಜೀವನ ತೆಗಿದ್ದಾರೆ ಸರ್. ಏನು ಅನ್ಭೋಗಿಸಿಲ್ಲ ಅವ್ರಿಗೆ ಆ ಪಕ್ಷಕ್ಕೋಸ್ಕರ. ಎಷ್ಟು ಅವಮಾನಿದ ಅನ್ಭೋಗಿಸಿಲ್ಲ.
ಒಳಗಡೆ ಹೋಗಿ ಬಂದಿಲ್ವಾ? ಯಾವುದು ಮಾಡಿಲ್ಲ ಹೇಳಿ. ಏನು ಪಕ್ಷ ಕಟ್ಟೋದ್ರಲ್ಲಿ ಹಗಲು ಕಷ್ಟಪಟ್ಟಾರೆ ಸರ್, ಅಣ್ಣ ತಮ್ಮ ಇಬ್ಬರು. ಏಕೆ ಚಾಣಕ್ಯ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಒಬ್ಬ ಬೆಳೆದವ್ರನ್ನ ಸೋಲ್ಸೋದೇನು ದೊಡ್ಡ ವಿಷಯ ಅಲ್ಲ. ಡಿ ಕೆ ಶಿವಕುಮಾರ್ ಕೇಳಬಾರ್ದೇನು ಕೇಳ್ತಾ ಇಲ್ವಲ್ಲ? ಎಲ್ಲ ಎಷ್ಟು ಸರಿ ಅವ್ರು ಓಡಾಡಿದಾನೆ ಪಕ್ಷ ಬಂದೈತೆ. ಹಾಗಾಗಿ ಕೊಟ್ಟರು ಒಳ್ಳೇದು, ನನ್ನ ಪ್ರಕಾರ ಕೊಡಬೇಕು ಅಂತ ಹೇಳ್ತೀರಿ. ಆಯ್ತು, ಇಫ್ ಇನ್ ಕೇಸ್ ಏನಾದರೂ 2028ಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ, ಆಗ BJP ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿ ಸಿಎಂ ಆಗ್ತಾರಾ? ಅವಕಾಶ ಇದೆಯಾ ಕುಮಾರಸ್ವಾಮಿ ಅವ್ರಿಗೆ? ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ಟಿದ್ದಾರಲ್ಲ. ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ, ನನ್ಕಿಂತ ಜಾಸ್ತಿ ನೀವು ಮಾಧ್ಯಮದಲ್ಲಿ ಎಲ್ಲ ವಿಷಯ ಗೊತ್ತಿದೆ. ನಾನು ಸಂಖ್ಯಾಶಾಸ್ತ್ರದ ಹಿನ್ನೆಲೆಯಲ್ಲಿ ಕೇಳಿದ್ದು. ಸಂಖ್ಯಾಶಾಸ್ತ್ರ ಯಾವ ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಹೇಳಿ ನೋಡೋಣ? 2028ಕ್ಕೆ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ಬರ್ಬೋದಲ್ವಾ? ಅವಾಗಿಂದ ಇನ್ನೂ ಟೈಮ್ ಇದೆ. ನಿಮ್ಮ ಪ್ರಕಾರ ಎಷ್ಟು ಪಕ್ಷ ಬರ್ಬೋದು? ಒಂದು ಜನರಲ್ ಎಷ್ಟಂದ್ರೆ ಒಂದು ಕೇಳಿರ್ತೀನಿ, ನಿಮ್ಮನ್ನೇ ಕೇಳಿರ್ತೀನಿ. ನಮ್ಮನ್ನ ಕೇಳೋದು ಬಹಳ ದೊಡ್ಡ ಕಷ್ಟ ಅಲ್ಲ. ನೀವು ಪ್ರಶ್ನೆನ ನೀವು ಒಂದ್ ಎಷ್ಟು ಬರ್ಬೋದು? ಇವಾಗ ನೀವು ದಿಢೀರ್ನ ಹೇಳ್ಬಿಟ್ರಿ, ನಿಮ್ಮ ಬಾಯಲ್ಲಿ ಏನ್ ಹೇಳಿದ್ರಿ? ಕಾಂಗ್ರೆಸ್ ಸರ್ಕಾರ ಇವಾಗ ಮಾತನ್ನ ಎಲೆಕ್ಷನ್ ನಡೆದ್ರೆ BJP ಬರಬಹುದಾ? ಅದನ್ನ ನೀವ್ ಹೇಳಿದ್ದೆ, ನನ್ಗದು ಗೊತ್ತಿಲ್ಲ. ಅವಾಗ ನೀವು ಎಷ್ಟು ಸೀಟ್ JDS ಬರ್ಬೋದು ನಾನು ನಿಮ್ಮನ್ನ ಕೇಳಿದೆ. ಇವಾಗ ಒಂದ್ ಮಾತು ನೀವು ಆ ಪ್ರಶ್ನೆ ಕೇಳಿದ್ರಿ, ಎಷ್ಟು ಸೀಟ್ ಬರ್ಬೋದು? JDS ಮೈತ್ರಿ ಹಿನ್ನೆಲೆಯಲ್ಲಿ ಗೊತ್ತಾಯ್ತು. ಅದ್ರಲ್ಲಿ ಎಷ್ಟು ಬರ್ಬೋದು? ಎಷ್ಟು ಸೀಟ್ ಬರ್ಬೋದು ನಿಮ್ ಪ್ರಕಾರ? ಅವ್ರು ಎಷ್ಟು ಸೀಟಲ್ಲಿ ಗೆಲ್ತಾರ ಅಷ್ಟು ಹೇಳಿ. ನೀವು ಆ ಪ್ರಶ್ನೆ ಕೇಳಿದ್ ಕೂತ್ರೆ ನಾನು ಒಂದ್ ನೋಡ್ರಿ, ಎಷ್ಟು ಸೀಟ್ ಕೊಡ್ತಾರ ಅದು ಇಂಪಾರ್ಟೆಂಟ್. ಇವಾಗ JDS ಇಷ್ಟು ಸೀಟ್ ಅಂತ ಬಿಟ್ಕೊಡ್ತಾರೆ, ಅದ್ರಲ್ಲಿ ನೀವು ಎಷ್ಟು ಸೀಟ್ ಗೆಲ್ತಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಡ್ತೀನಿ. ಅವ್ರು ಎಷ್ಟು ಸೀಟಲ್ಲಿ ನಿಲ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದು ಆಗ ಎಲೆಕ್ಷನ್ ನಡೆದಾಗ ಗೊತ್ತಾಗುತ್ತೆ. ನಾನು ಹೇಳಿದ್ದು ಸಂಖ್ಯಾಶಾಸ್ತ್ರದ ಹಿನ್ನೆಲೆಯಲ್ಲಿ, ಅವರ ಡೇಟ್ ಆಫ್ ಬರ್ತ್ ಹಿನ್ನೆಲೆಯಲ್ಲಿ, ಕುಮಾರಸ್ವಾಮಿ ಅವರ ಡೇಟ್ ಆಫ್ ಬರ್ತ್ ಹಿನ್ನೆಲೆಯಲ್ಲಿ. ನನಗೆ ಈ ತರ ಗಾಸಿಪ್ ನ್ಯೂಸ್ ನಾನು ಮಾತಾಡಿ ಸಾಕಾಗೋಗ್ಬಿಟ್ಟಿದ್ದೆ. ಇವಾಗ ಓನ್ಲಿ ಜನಗಳ ಸೇವೆ ಮಾಡ್ಕೊಂಡಿದ್ದೀನಿ, ಏನ್ ಹೇಳಿ. ಹಾಗಾಗಿ ನನಗೆ JDS ಪಕ್ಷನೂ ಚೆನ್ನಾಗಿ ಕೇಳ್ತಿರ್ತಾರೆ, BJP ಪಕ್ಷದಲ್ಲೂ ಕೇಳ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಕೇಳ್ತಾರೆ. ಈಗಿರೋ ಸಿಚುವೇಶನ್ ಇನ್ನೂ 2 ವರ್ಷದ ಮಾತದ ರಾಜಕೀಯ, ಏನ್ ಹೇಳಿ. ಹಾಗಾಗಿ DK ಶಿವಕುಮಾರ್ ಬಿಟ್ಟು ಕೊಟ್ರು ಒಳ್ಳೇದು. ಅದು ತುಂಬಾ ಕಷ್ಟ. ಯಾಮರ್ರೆ ಬೇರೆಯವರು ಬರೋಕ್ ಸಾಧ್ಯತೆ ಇದೆ. DK ಶಿವಕುಮಾರ್ ಕಷ್ಟಪಟ್ಟು ಆಗ್ಲಿ, CM ಆಗಲಿ. ಓಕೆ, ಈಗ ನಾವು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡೋಣ. ನರೇಂದ್ರ ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂದರೆ 75 ವರ್ಷ ಆಯಿತು ನರೇಂದ್ರ ಮೋದಿ ಅವರಿಗೆ, ಮೊನ್ನೆ ತಾನೇ. BJPಯಲ್ಲಿ ಒಂದು ಕಾನೂನು ಇದೆ, 75 ವರ್ಷ ಆದಮೇಲೆ ಅಧಿಕಾರದಲ್ಲಿ ಇರಬಾರ್ದು ಅಂತ ಹೇಳಿ. ಸೊ ಆ ರೀತಿಯಾಗಿ ಏನಾದರೂ ಕೆಳಗಿಳಿಯುವ ಸಾಧ್ಯತೆಗಳೇನಾದರೂ ಇದೆಯಾ? ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ಪೊಸಿಷನ್ನ. ಮಾಡ್ಬಿಟ್ಟು ಇಳಿತಾರೋ ಇಲ್ಲ ಇಳಿಸ್ತಾರೋ ಅದು ಅವ್ರಿಗೆ ಸೇರಿದ್ದು. ಇದು ಹೊಸ ರೂಲ್ಸು, ಅದನ್ನ ಹೆಂಗ್ ಜಾರಿ ತರ್ತಾರೆ ಅದು ಇಂಪಾರ್ಟೆಂಟ್. ನಿಜ, ಹೊಸ ರೂಲ್ಸ್ ಅವರೇ ಮಾಡ್ಕೊಂಡಿರೋದು. ಅವ್ರು ಯಾರ್ಯಾರು ತುಣಿಯಕ್ಕೆ ರೂಲ್ಸ್ ತಗೊಂಡ್ಬಂದ್ರೋ ಗೊತ್ತಿಲ್ಲ, ಹೇಳಿ. ಯಾರನ್ನು ತುಳಿಬೇಕು ಅಂತ ಗೊತ್ತಂದ್ರು. ಇವಾಗ ಅವ್ರಿಗೆ ಈ ವರ್ಷ ಅವ್ರಿಗೆ ಕಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಅದ್ರಲ್ಲಿ ತುಂಬಾ ಜನ ಹೋದ್ರು. ಯಡಿಯೂರಪ್ಪ ಆಚೆ ಹೋದ್ರು. ಇದಕ್ಕಿಂತ SM ಇವ್ರು ನಮ್ಮ LK ಅಡ್ವಾಣಿಯವ್ರು ಹೋದ್ರು. ಹಿಂಗೆಲ್ಲ ಇದ್ದಾರೆ. ಈ ತರ ನಾವೇನ್ ಮಾಡಕ್ಕಾಗತ್ತೆ? ಇನ್ನು ಇದನ್ನ ಸೀರಿಯಸ್ ಆಗಿ ಮಾಡಿದಾಗ ನೆಕ್ಸ್ಟ್ ವರ್ಷಕ್ಕೆ ಮಾತಾಡ್ಬೋದು. ಸೀರಿಯಸ್ ಆಗಿ ಮಾಡಿದ್ರೆ ನಿಜ. ಸೀರಿಯಸ್ ಇಲ್ಲದ ಹೇಗೆ ಗ್ಯಾರಂಟಿ? ಬಹಳ ವಿಶೇಷ. ಇದನ್ನ ಮಾಡಿ 5 ವರ್ಷ ಕಂಪ್ಲೀಟ್ ಆಗಿತ್ತು, ಅದನ್ನ ಇಳಿಸ್ಬಿಡೋಣ ಅನ್ನೋದ್ರಲ್ಲಿ ಇದ್ರು. ನನಗೆ ಗೊತ್ತಿಲ್ಲ, ಚೇಂಜ್ ಮಾಡ್ಬೋದು. BJPಯಲ್ಲಿ ಒಂದ್ಸರಿ ರೂಲ್ಸ್ ಮಾಡ್ರೆ ಎಲ್ಲರಿಗೂ ಒಂದೇ ಇರುತ್ತೆ. ಅವರು ಅದ್ರಲ್ಲಿ ಡೌಟ್ ಆಗಲ್ಲ, ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ಮತ್ತೆ ನಾವು ಈ ರಾಷ್ಟ್ರದ ವಿಚಾರ ಮಾತನಾಡುವಾಗ ನಾವು ಪಹಲ್ಗಾಮ್ ದಾಳಿಯನ್ನು ನೋಡಿದ್ವಿ, ಆಪರೇಷನ್ ಸಿಂಧೂರವನ್ನು ನೋಡಿದ್ವಿ. ಸಾಕಷ್ಟು ವರ್ಷಗಳ ನಂತರ ಒಂದು ಯುದ್ಧದ ವಾತಾವರಣ ದೇಶದಲ್ಲಿ ಇತ್ತು, ನೀವು ಕೂಡ ಗಮನಿಸಿರ್ತೀರಾ. ಯಾಕೆ ಹಿಂಗಾಯಿತು? ಏನಾದರೂ ಪ್ರಾಬ್ಲಮ್ ಇತ್ತಾ? ಈ ಬಾರಿ ಯಾಕೆ ಒಂದು ಕಡೆ ಯುದ್ಧ ಆಯಿತು, ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು, ಕಾಲ್ ತುಳಿತ ಸಂಭವಿಸ್ತಾ ಇದೆ, ವಿಮಾನ ಪತನ ಕೂಡ ಆಯಿತು, ಏನಾಯಿತು ಅಂತ? ಇಲ್ಲೇನಾಗುತ್ತೆ, ಇದು ನಾನು ಮುಂಚಾಗಲೇ ಹೇಳಿದ್ದೆ, ಹಿಂಗಾಗುತ್ತೆ. ಈ ವರ್ಷ ವಾರ ಆಗುತ್ತೆ, ಭೂಕಂಪ ಆಗುತ್ತೆ, ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗುತ್ತೆ, ತುಂಬ ಈ ಥರ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಹೋದ ವರ್ಷ ನಾನು ಮಾಡಿರಲ್ಲ. ಈ ವರ್ಷ ನೀವು ಇದು ಯಾವುದು ಕೇಳಿದ್ರಿ, ಅದು ಒಂದು ನೋಡಿದ್ರೆ ಇಲ್ಲಿ ಒಂದು ಆಫೀಸರ್ಸ್, IPS ಆಫೀಸರ್, ಅವರ ಹೆಂಡತಿ ಗಂಡ ತೊಂದರೆ ಆಗೋದು 20ನೇ ತಾರೀಕಲ್ಲಾಗುತ್ತೆ. ಅದೇ ಥರ ನೀವು ಇದು ಕಾಶ್ಮೀರದಲ್ಲಿ ಮೊನ್ನೆ ಉಗ್ರಗಾಮಿಗಳು ಬಂದ್ ಮಾಡೋದು, ಅದು 22ನೇ ತಾರೀಕಾಗುತ್ತೆ. ನಂಬರ್ 2 ಡೇಟ್ ಆಫ್ ಬರ್ತಲ್ಲಿ ಆಗುತ್ತೆ. ಇದೆಲ್ಲವೂ ಕೂಡ ಕಾಟಾಚಾರಿ ನಮ್ಮ ನ್ಯೂ ಮಾರ್ಜಿ ಲೆಕ್ಕದಲ್ಲೇ ಇರ್ತವೆ. ಇದು ಪ್ರಕೃತಿಲಿ ಆಗೈತೆ ಅಂತೀರಾ, ನಾವು ಅದನ್ನು ನಂಬರ್ಲಾಯ್ತು ಅಂತ ನಾನು ಹೇಳ್ತೀನಿ. 100% ಇದಾಗುತ್ತೆ. ಮುಂದಿನ ವರ್ಷ ಅಂತೆ ನಾನು ಅಷ್ಟಾಗಲ್ಲ, ಕಂಟ್ರೋಲ್ ಆಗುತ್ತೆ. ಈ ಸರಿ ನೋಡಿದ್ರ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತಿದೆ 27ನೇ ತಾರೀಕು. ಈ ಮ್ಯಾಚ್ ಇರುತ್ತೆ, ಅವ್ರು ಕಪ್ ಇಸ್ಕೊನಲ್ಲ. ಇದೆಲ್ಲ ಒಂಥರ, ಅದು ಮಾಡಿರೋದು ಕರೆಕ್ಟ್ ಇರ್ಬೋದು, ಅದು ಕ್ರಿಕೆಟ್ಗೆ ಗೌರವ ಕೊಡಬೇಕು.
ವ್ಯಕ್ತಿತ್ವ ಬೇರೆ, ರಾಜಕೀಯ ಬೇರೆ, ಟೆರರಿಸ್ಟ್ ಬೇರೆ. ಅಂದ್ರೆ ಶೇಕ್ ಹ್ಯಾಂಡ್ ಮಾಡ್ಬೇಕಿತ್ತು ಅಂತ ನೀವು ಹೇಳ್ತೀರಾ? ನನ್ಗೆ ಅನ್ಸಿದ್ ಮತ್ತೆ ದೇಶಭಕ್ತಿ ಇರ್ಬೇಕಲ್ವಾ? ಸರ್ ಹಂಗಾರೆ ಆಡ್ನೇ ಬಡ್ದಾಗಿತ್ತು. ಆಡ್ಲೇಬಾರ್ದಾಗಿತ್ತು. ಆಡಿ ನಾವು ಸೋಲ್ಸಿದೀವಲ್ವಾ ಸರ್? ಅದನ್ನ ಕ್ರಿಕೆಟ್ ನೀವು ಹೆಂಗೆ ಅಂದ್ರೆ ಊಟ ಮಾಡ್ಬಿಟ್ಟು ತಟ್ಟೆ ಕೈ ತೊಳೆದಲ್ಲೇ ಬಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದ್ರೆ ಹಂಗಾದ್ರೆ ಇಂಡಿಯನ್ಸ್ ಮಾಡಿದ ತಪ್ಪಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ಕ್ರಿಕೆಟ್ ತರ ಗೌರವ ಕೊಡ್ಬೇಕು. ಅಂದ್ರೆ ಆಟವನ್ನ ಆಟವಾಗಿ ನೋಡ್ಬೇಕಿತ್ತು ಅಂತ ನೀವು ಹೇಳ್ತೀರಿ. ಕೂಡ ರಾಜಕೀಯ ಬೇಕಾಗಿಲ್ಲ, ಅಲ್ಲೂ ಕೂಡ ಜಗಳ ಬೇಕಾಗಿಲ್ಲ. ಅವ್ರು ಯಾರೋ ಮಾಡಿದ್ರು ಮೂರನೇ ವ್ಯಕ್ತಿ. ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ತರನೇ ಆಡ್ಬೇಕಾಗತ್ತೆ. ಎಲ್ಲರಿಗೂ ಅದು ಇಷ್ಟ ಆಗ್ಬೇಕಲ್ಲ ಸರ್? ಏನ್ ಹೇಳಿ? ಹೌದು, ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ನೀವು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ನೀವು ಹೇಳ್ತಾ ಇದ್ರಿ. ನಮ್ಮ ಅಭಿಪ್ರಾಯ ಏನಿಲ್ಲ, ಅದನ್ನು ಕೊಟ್ಬಿಟ್ಟು ಅವ್ರಿಗೆ ಇನ್ನು ಮುಂದೆ ಇದನ್ನೆಲ್ಲ ಇದ್ರಲ್ಲಿ ತೋರಿಸ್ಕೋಬೇಡಿ ಅಂತ ಅವ್ರ ಬುದ್ಧಿ ಹೇಳಿ ಬರ್ಬೋದಾಗಿತ್ತು. ಇನ್ನೂ ಜಿದ್ದನ್ ಸ್ಟಾರ್ಟ್ ಮಾಡ್ಬಿಟ್ಟು ಬಂದ್ರು. ಸರ್ ಇವಾಗ ಅವ್ರೇನೋ ನಮ್ಗೊಂದು ಮ್ಯಾಚ್ ಹೊಡೆದ್ಬಿಟ್ರು, ಅವತ್ ನೀವೇನ್ ಮಾಡ್ತೀರಾ? ಅವ್ರೇ ನಮ್ಗೆ ಹೊಡೆದೇ ಅಲ್ವಾ ಸರ್? ವಕ್ಕಾರ್ ಇನ್ನಿಸ್ ಇದ್ದಾಗ ಟೈಮಲ್ಲಿ ಏನಾದ್ರು ಈ ಟೀಮ್ ಇದ್ರೆ ಏನ್ ಆಗ್ಬೇಕಾಯ್ತು? ವಕ್ಕಾರ್ ಇನ್ನಿಸ್, ಇಂಜಿ ಮೊಹಮ್ಮಲಕ್, ಇವರೆಲ್ಲ ಸೋಯಬ್ ಅಖ್ತರ್, ಇವರೆಲ್ಲ ರಾಕ್ಷಸ ಸರ್, ರಾಕ್ಷಸಿ. ಒಂದ್ ಟೈಮ್ ಸೋಲುತ್ತೆ ಸರ್. ಶ್ರೀಲಂಕಾ ನಮ್ಮನ್ನ ಅಟ್ಟಾಡ್ಸ್ಕ ಹೊಡೆದ್ರು ಒಂದ್ ಕಾಲದಲ್ಲಿ ಕ್ರಿಕೆಟ್ ಅಲ್ಲಿ. ಅದನ್ನ ಮೆನ್ಷನ್ ಮಾಡಿ ನೀವು. ಕ್ರಿಕೆಟ್ ಅಲ್ಲಿ ಅಟ್ಟಾಡ್ಸ್ಕ ಹೊಡೆದಿರೋದೆಲ್ಲ ಇದೆ. 300 ಎಲ್ಲ ಹೊಡೆದು ಜೈಸೂರ್ಯ ಎಲ್ಲ ರಪ್ ನೀವೆಲ್ಲ ಇತಿಹಾಸಗಳು 1000 ಇದ್ದಾವೆ. ಇವಾಗ ನಾವು ಸ್ಟ್ರಾಂಗ್ ಇರ್ಬೋದು ಸರ್ ಕ್ರಿಕೆಟ್ ಅಲ್ಲಿ, ಆದ್ರೆ ಎಲ್ಲಾನು ಸ್ಟ್ರಾಂಗ್ ಇದೆ ಅಂತ ಎಲ್ಲರ ಮೇಲೆ ಪ್ರಯೋಗ ಮಾಡಬಾರಕ್ ಹೋಗ್ಬಾರ್ದು. ಇದೊಂಥರ ಪಾಕಿಸ್ತಾನ ಹೆಂಗ್ ಗೊತ್ತಾ? ಗುಬ್ಬಚ್ಚ ಮೇಲೆ ಬ್ರಹ್ಮಾಸ್ತ್ರ ಹೊಡೆದಂಗ ಆಯ್ತು. ಇವಾಗ ನಾವು ಕೂಡ ಪ್ಯಾಡ್ ಕಡಿಕೆ ಹೋಗ್ಬಿಟ್ರೆ ಪಾಕಿಸ್ತಾನ ಹೊಡೆದ್ಬಿಟ್ಟು ಬರ್ತೀವಿ. ಯಾಕೆ ಆಗಲ್ಲ? ಕ್ರಿಕೆಟ್ ನಾವೇನು ಎಲ್ಲ ಆಡಿಲ್ಲ. ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ. ನೀವು ಕ್ರಿಕೆಟ್ ಆಡಿದ್ರ ಗುರುಜಿ? ಯಾಕೆ ಆಡಿಲ್ಲ ಸರ್? ನಮ್ಮ ಊರಲ್ಲಿ ಆಲೂಗೆಡ್ಡೆನೆ ಕ್ರಿಕೆಟ್. ನಾವು ಕ್ರಿಕೆಟ್ ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲರೂ ಆಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ನೋಡ್ತಿದ್ರೆ ಅದು ಬಾಡಿಲಿ ಪಾಸ್ ಆಗುತ್ತೆ, ಅದು ಸಹಜ. ಕ್ರಿಕೆಟ್ ಎಷ್ಟು ಪ್ರೆಡಿಕ್ಷನ್ ಮಾಡಲ್ಲ, ಎಲ್ಲ ಮ್ಯಾಚ್ ನಾವೇ ತಾನೇ ಪ್ರೆಡಿಕ್ಷನ್. ಈಗ ನೋಡಿ, ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ರಲ್ವಾ, ಕ್ರಿಕೆಟ್ ಬಗ್ಗೆ ಮಾತಾಡೋಣ. ಈಗ ಒನ್ ಡೇ ಅಲ್ಲಿ ರೋಹಿತ್ ಶರ್ಮಾ ಒನ್ ಡೇ ಅಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಇತ್ತಲ್ವಾ? ಈಗ ಶುಭ್ಮನ್ ಗಿಲ್ ಬಂದಿದ್ದಾರೆ, ಹೇಗಿರುತ್ತೆ ಅಂತ ನೋಡಿ. ರೋಹಿತ್ ಶರ್ಮಾದು ಜರ್ಸಿ ನಂಬರ್ ಏನ್ ಹೇಳಿ? 45. ಎಷ್ಟು ಹೇಳಿ? 9. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಎಷ್ಟು? 18. ಅವರಿಬ್ಬರು ರಿಟೈರ್ಡ್ ಆದ್ರು ಟೆಸ್ಟ್ ಇಂದ. ನಾನು ಈ ವರ್ಷ 9 ಸರಿಲ್ಲ ಅಂತ ಹೇಳ್ತೀನಿ. 2-9 ಆಚೆ ಬಂತು. ಜರ್ಸಿ ನಂಬರ್ ವ್ಯಾಲ್ಯೂ ಇಲ್ಲ ಅಲ್ಲಿ. ನಾವ್ ಹೇಳೋ ನಂಬರ್ಸ್ ದೇವ್ರನ್ನೇ ಬಿಡಲ್ಲ, ಇನ್ನು ಮನ್ಸನ್ನಂತೂ ಬಿಡೋದೇ ಇಲ್ಲ. ನಾನು ದೇವ್ರಿಗೂ ಒಂದೇನೆ, ನಾನು ಒಂದೇನೆ ಲೆಕ್ಕ. ಅಂದ್ರೆ ಆರ್ಯವರ್ಧನ್ ಗುರುಜಿ ದೇವ್ರು ನನ್ಗೆ ಅನ್ಸಿರ್ಬೋದು. ನೀವು ದೇವ್ರು ಅಲ್ಲ, ದೇವರನ್ನ ಮೀರಿದ್ರಿ ನೀವು. ದೇವ್ರನ್ನ ಮೀರಕ್ಕಾಗಲ್ಲ. ಅಂದ್ರೆ ನನ್ ಕೈಲಾಗೋ ಸಾಕಷ್ಟು ಪ್ರೆಡಿಕ್ಷನ್ ಇದೆ ಸರ್. ನನ್ನ ಫಾಲೋವರ್ಸ್ ನನಗೆ ಗೊತ್ತು. ನನ್ನ ದಿವಸ ಬೆಳಗ್ಗೆ ಕೆಮ್ಮಿದ್ರೆ ಕೂಡ ನೋಡ್ತಾರೆ, ಏನ್ ಹೇಳಿದ್ರು ನೋಡ್ತಾರೆ. ಅವ್ರಿಗೆ ನನ್ನ ಬಗ್ಗೆ ಪರಿಪೂರ್ಣ ಗೊತ್ತು, ನನ್ನ ಬಗ್ಗೆ ಗೊತ್ತು. ಹಾಗಾಗಿ ನಾನು ಸಾಕಷ್ಟು ನನ್ನ ಕೈಲಿ ಆಗೋದನ್ನ ಭಗವಂತ ನುಡಿಸ್ತಾವ. ನಾನ್ ದೇವ್ರಲ್ಲ, ದೇವ್ರು ನನ್ನಲ್ಲಿ ನುಡಿಸ್ತಾವನೆ. ನನಗಿರೋ ನಂಬಿಕೆ ಅದು, ನನ್ನಲ್ಲಿ ನುಡಿಸ್ತಾವನೆ, ನನಗಿರೋ ನಂಬಿಕೆ ಅದು. ಹಾಗಾಗಿ ನ್ಯೂಮರಾಜ್ನ ಈ ಮಟ್ಟಿಗೆ ಸ್ಟ್ರಾಂಗ್ ಮಾಡಿದ್ದು ನಾನೇನೆ ಕರ್ನಾಟಕದಲ್ಲಿ. ಇದನ್ನ ಬೇರೆ ದೇಶದಲ್ಲಿ ನಮ್ಮನ್ನು ಫಾಲೋ ಮಾಡ್ತಾರೆ, ಕಾಪಿ ಮಾಡ್ತಾರೆ. ಇವಾಗ ಇಂಗ್ಲೆಂಡಲ್ಲೇ ಕ್ರಿಕೆಟ್ ಕಂಡಿಡಿರ್ಬೋದು, ಆಡ್ದವ್ರು ಬೇರೆನೆ, ಕಪ್ ಗೆದ್ದವ್ರು ಬೇರೆನೆ, ಹೆಸರು ಮಾಡಿದವ್ರು ಬೇರೆನೆ. ನಮ್ಮ ದೇಶದಲ್ಲಿ ಕ್ರಿಕೆಟಲ್ಲಿ ಇರೋಷ್ಟು ದುಡ್ಡು ಎಲ್ಲ 1,000 ಕೋಟಿ ಬಡ್ಡಿ ಬರುತ್ತೆ ಬ್ಯಾಂಕಲ್ಲಿ, ಅಷ್ಟು ದುಡ್ಡಿದೆ ಕ್ರಿಕೆಟಲ್ಲಿ. ಆದರೆ ನಮ್ಗಿನ್ನೂ ಕೂಡ ಮೆಲ್ಬೋರ್ನ್ ಅಂತ ಸ್ಟೇಡಿಯಂ ಇಲ್ಲ, ಇವಾಗ ಇಂಗ್ಲೆಂಡಲ್ಲಿ ಇರೋಂಥ ಸ್ಟೇಡಿಯಂಗಳಿಲ್ಲ. ಇವತ್ತು ಅಷ್ಟು ದುಡ್ಡಿದ್ದು ಕೂಡ ಕ್ರಿಕೆಟಲ್ಲಿ ಒಂದು ಮಳೆ ಬಂದರೂ ಕೂಡ ಮ್ಯಾಚ್ ಆಡೋ ಥರ ಇನ್ನೂ ಆ ಥರ ಗ್ರೌಂಡ್ ಮಾಡಿಲ್ಲ. ದುಡ್ಡು ಅಷ್ಟಿದ್ರೂ ಕೂಡ ಮಾಡೋಕ್ಕಾಗಿಲ್ಲ. ಏನು ಕಾರಣ ನಂಗದು ಗೊತ್ತಿಲ್ಲ. ಅಲ್ಲಿ ದುಡ್ಡು, ಜನಸಂಖ್ಯೆ ಕಮ್ಮಿ, ದುಡ್ಡು ಕಮ್ಮಿ. ನೋಡಿ, ನೀವು ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡ್ತಿದ್ರಿ. ಅಂದ್ರೆ ಭ್ರಷ್ಟಾಚಾರ ಕೂಡ ಇರುತ್ತಲ್ಲ ಕ್ರಿಕೆಟ್ ಬೋರ್ಡ್ ಅಲ್ಲಿ ಅಂತ. ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ ಬಂದಿಲ್ಲ. ಭ್ರಷ್ಟಾಚಾರ ನಾನು ಹುಟ್ಟಕ್ಕಿಂತಲೂ ಮುಂಚೆ ಇರುತ್ತೆ, ನಾನು ಹುಟ್ಟಿದ ಮೇಲೆ ಇರುತ್ತೆ. ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಬೇಕು ಅಂತ ಕೇಳ್ತಿದ್ದೆ, ನನ್ನಂಗೆ ಎಲ್ಲರೂ ಕೇಳಲಿ, ಅವಾಗ ಆಗುತ್ತೆ. ಕೇಳಿದ್ರೆ ಆಗುತ್ತೆ. ಕಪ್ ಬೇಕು RCB ಕಪ್ ಹೊಡ್ಕೊಟ್ರಲ್ಲ, ಹಂಗಾಗುತ್ತೆ. ಕೇಳ್ಬೇಕು, ಕೇಳಿದ್ರೆ ಆಗುತ್ತೆ. ನಾನ್ ಭ್ರಷ್ಟಾಚಾರ ಮಾತಾಡಕ್ ನಾನು ಯಾರು ಸರ್? ಅಷ್ಟು ಬೆಳೆದಿಲ್ಲ ನಾನು. ಅಷ್ಟೊಂದು ಸರ್ಕಾರವನ್ನು ಎದುರಾಕಿ ಅಷ್ಟು ಮಾತಾಡೋಷ್ಟು ಎಲ್ಲ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಅದು ಜ್ಞಾನ ಬೇರೆ, ಶಕ್ತಿ ಬೇರೆ. ಹೇಳಿ ಗುರುಗಳೇ. ಈಗ ನಂಬರ್ ಬಗ್ಗೆ ಮಾತನಾಡ್ತಾ ಇದ್ವಲ್ವಾ, ನಂಬರ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ನಂಬರ್ ಅಂತ ಹೇಳಿದ್ರೆ? ಅಂದ್ರೆ ಪ್ರತಿ ಮನುಷ್ಯನ ಜೀವನದಲ್ಲಿ ನಂಬರ್ ಎಷ್ಟು ಮುಖ್ಯ ಅಂತ ಹೇಳ್ತೀರಿ ನೀವು? ಇವತ್ತು ನೀವು ರಿಸರ್ಚ್ ಮಾಡೋರು ಕೂಡ ಚೆಕ್ ಮಾಡ್ತಾರೆ, ಶುಗರ್ ಬಂದ್ರೆ ಎಷ್ಟು ಡಿಗ್ರಿ ಇದೆ, ಇದಕ್ಕೆ ಯಾಕೆ ಶುಗರ್ ಬಂತು ಅಂತ. ಕಕ್ಕನ್ನು ಕೂಡ ಚೆಕ್ ಮಾಡ್ತಾರೆ, ಅದು ನಂಬರಲ್ಲೇ ಚೆಕ್ ಮಾಡ್ತಾರೆ. ಹೇಳಿ, ಆ ಲೆವೆಲ್ಗೆ ಬಂದಿತ್ತೆ, ಮುಂಚೆ ಇರ್ನಲ್ಲ. ನಾನು ಹೇಳ್ಬೇಕಾದ್ರೆ ನಾನು ತುಂಬಾ ಜನ ಸ್ಟಾರ್ಟಿಂಗ್ ಜ್ಯೋತಿಷರು ನಂಬರ್ ಏನ್ ಮಾಡುತ್ತೆ. ಇವತ್ತು ನೀವು ಒಂದು ಎಜುಕೇಶನ್, ಸ್ಯಾಲ್ರಿ, ಟೈಮಿಂಗ್ಸು,
ಅಲ್ಲ ನಂಬರ್ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಜೀವನನೇ ಇಲ್ಲ ಅಂತ. ನೋಡಿ ಎಕ್ಸಾಮ್ ನಾನು ಹೇಳ್ತೀನಿ, ಈಗ ಹುಟ್ಟುವಾಗ ಯಾವ ಟೈಮ್ ಅಂತ ನಾವು ಬರ್ಕೋತೀವಿ ಅಲ್ವಾ, ಮತ್ತು ಹೆಸರು ಇಡಬೇಕಂದ್ರೆ ಯಾವ ಟೈಮು, ಯಾವ ಸ್ಕೂಲ್ಗೆ ಸೇರ್ಬೇಕಂದ್ರೆ ಯಾವ ವರ್ಷದಲ್ಲಿ ಸೇರಿಸ್ಬೇಕು ಅದಕ್ಕೂ ಟೈಮ್ ನೋಡ್ತಾರೆ, ಮದುವೆಗೆ ಯಾವ ಟೈಮು, ಮತ್ತು ಇನ್ನೊಂದಕ್ಕೂ ಯಾವ ಟೈಮ್ ಕೇಳ್ತಾರೆ, ಮತ್ತು ಸಾವನ್ನಪ್ಪಿದ್ದು ಟೈಮ್ ನೋಡ್ಕೋತಾರೆ, ಡೇಟ್ ಎಲ್ಲ ಕೌಂಟ್ ಮಾಡ್ತಾರೆ. ಅಂದರೆ ನಂಬರ್ ಇಲ್ಲ ಅಂತ ಹೇಳಿದ್ರೆ ಜೀವನನೇ ಇಲ್ಲ. ಇಲ್ಲ ಸರ್, ಎಲ್ಲದಕ್ಕೂ ಸರ್ ಇವತ್ತು ನಿಮ್ಮ ಮೊಬೈಲ್ ಫೋನ್ ಪೇ ಗೂಗಲ್ ಪೇ ಎಲ್ಲದಕ್ಕೂ ಅದು ನಂಬರ್ ಬಂತಲ್ಲ. ಮುಂಚೆ ಅಕೌಂಟ್ ಒಳಗೆ ನಂಬರ್ ಬರೀತಾ ಇದ್ರಿ, ಇವಾಗ ನೀವು ಮೊಬೈಲಲ್ಲಿ ಫೋನ್ ಪೇ ಹಾಕಿದ್ರಿ, ನಂಬರ್ ಹಾಕಿದ್ರೆ ವಾಪಸ್ ದುಡ್ಡು ಬರುತ್ತೆ. ಎಲ್ಲದಕ್ಕೂ ನಂಬರ್ಸ್, ಒಬ್ರ ಹತ್ರ ಮಾತಾಡೋಕ್ಕೂ ನೀವು ನಂಬರ್ ಹೊಡಿಬೇಕು, ಹಂಗಾಗಿತ್ತು 100% ಆ ಥರ ಆಗಿತ್ತು. ನಂಬರ್ಸ್ ಗ್ರಹನೇ ಸರ್, ಗ್ರಹನೇ ದೇವರು ಸರ್, ನಂಬರಲ್ಲೇ ದೇವರು. ಲೆಟ್ರ್ಗಳು ಕೂಡ ದೇವರು ಸರ್. ತುಂಬ ಜನಕ್ಕೆ ಗೊತ್ತಿಲ್ಲ, ಸುಮ್ಮನೆ ಬೇಡದರನ್ನೇ ಮೆಟ್ಕೊಂಡಿರ್ತಾರೆ. ನಾನು ತುಂಬ ಜನ ಕೇಳ್ತೀನಿ, ವಿಶಾಲ್, ಪ್ರಜ್ವಲ್, ನಿಖಿಲ್ ಇವೆಲ್ಲ ನೇಮ್ಗಳೆಲ್ಲ ಎಲ್ಲೆಲ್ಲಿ ಎಂಡ್ ಆಗುತ್ತೆ, IPL ಎಲ್ಲೆಲ್ಲಿ ಎಂಡ್ ಆಗುತ್ತೆ, ಇವೆಲ್ಲ ಒಳ್ಳೆ ನೇಮ್ಗಳಲ್ಲ. ಎಲ್ಲಿ ಎಂಡ್ ಆಗ್ಬಾರ್ದು, ಯಾರ ಹೆಸರಲ್ಲೇ, ಯಾರ ಹೆಸರು ಜೆ ಎಂಡ್ ಆಗಬಾರ್ದು, ಯಾರ ಹೆಸರು ವಾರ್ ಇರಬಾರ್ದು, ಯಾರ ಹೆಸರು ನಿಲ್ಲಿರಬಾರ್ದು, ಆಶ್ ಇರಬಾರ್ದು. ವ್ಯಕ್ತಿ ಹೆಸರಲ್ಲಿ ಬರ್ತವೆ, ಆಶ್, ನಿಲ್, ವಾರ್ ಇವೆಲ್ಲ ಬರಬಾರ್ದು, ನಿಲ್ ಆಗಬಾರ್ದು ಯಾವುದು ಕೂಡ. ನಿಲ್ಲಿರ್ಬಾರ್ದು. ಸಾಕಷ್ಟು ಪ್ರಾಬ್ಲಮ್ ಅನುಭವಿಸ್ತಾರೆ. ಏನೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅದು ನೋವು ಅನುಭವಿಸ್ತಲೇ ಇರ್ತಾರೆ. ಈಗ ಶಿವಕುಮಾರ್ ಇದೆ, ಶಿವಕುಮಾರ್ ಇದೆ, DK ಶಿವಕುಮಾರ್ ನೀವು ಹೇಳ್ತಾ ಕುಮಾರ್ ಒಳ್ಳೆ ನೇಮೇ ಅಲ್ವಾ, DK ಶಿವಕುಮಾರ್ ಒಳ್ಳೆ ನೇಮು. ಅದರಲ್ಲಿ ಎಂಡ್ ಆಗ್ತಿಲ್ವಲ್ಲ, ಕುಮಾರ್ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲಿ ಎಂಡ್ ಆಗ್ಬಾರ್ದು ಅಂತ ಹೇಳಿದೀನಿ, ಕುಮಾರಲ್ಲಿ ಇರುತ್ತೆ. ಹಾಗಾಗಿ ಅದೇನು ತೊಂದ್ರೆ ಇಲ್ಲ. ಅವ್ರ ಹೆಸರು 15ನೇ ತಾರೀಕು ಹುಟ್ಟಿದ್ದಾರೆ, ಅವ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಹುಟ್ಟಿದ್ದಾರೆ. ಮುಂದೆ ಕೇಳಿ. ನಿಖಿಲ್ ಹೇಳ್ತಿದ್ದಾರೆ ಎಲ್ಲಿ ಎಂಡ್ ಆಗ್ಬಾರ್ದು. ನಿಖಿಲ್ ಅವ್ರು ಸಾಕಷ್ಟು 3 ಸರಿ ಸೋತರು. ಹೇಳಿ, ಮುಂದೆ ಕೇಳಿ. ಅಂದ್ರೆ ಅಷ್ಟೇನಾ ಸೋಲ್ತಾ ಇರೋದನ್ನೇ ಕಥೆನ? ಹಂಗಂತಲ್ಲ ಸರ್, ಪ್ರಾಬ್ಲಮ್ ಕೇಜ್ರಿವಾಲ್ ಅಲ್ಲಿ ಇದೆ ಸರ್. ಅಷ್ಟು ದೊಡ್ಡ ವ್ಯಕ್ತಿ ಕಷ್ಟ ಅನುಭವಿಸಿದ್ರು. ಸಾಧನೆ ಮಾಡೋ ದೊಡ್ಡದಲ್ಲ, ನೋವನ್ನು ಕೂಡ ಅಷ್ಟು ಅನುಭವಿಸ್ಬೇಕಾಗತ್ತೆ. ನೋವು ಬಂದು ಹೋಗ್ಬೇಕು, ಪರ್ಮನೆಂಟ್ ಆಗಿರಬಾರದು. ನಾನು ಆಗ್ಲೇ ಮಾತನಾಡ್ತಿದ್ದಲ್ವಾ, ನಂಬರ್ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು. ಈ ಆರ್ಯವರ್ಧನ್ ಗುರೂಜಿ ಅಂತ ಹೇಳಿದ್ರೆ ನಂಬರ್ ಅಂತ ನೆನಪಾಗುತ್ತೆ. ನೀವು ಕೂಡ ಹೇಳ್ತಾ ಇರ್ತೀರಿ, ನಾನು ತುಂಬ ಬಾರಿ ಕೇಳಿದ್ದೀನಿ, ನಾನಂದರೆ ನಂಬರು, ನಂಬರ್ ಅಂದರೆ ನಾನು ಅಂತ ಹೇಳ್ತೀರಲ್ವಾ. ಶುರುವಾಗಿದ್ದು ಎಲ್ಲಿಂದ ಇದೆಲ್ಲವೂ ಕೂಡ ನಾನು ಆಗಲೇ ಕೇಳಿದ್ದೆ ಪ್ರಶ್ನೆ ಏನಂದರೆ, ಯಾಕೆ ಇಷ್ಟೊಂದು ಪ್ರೀತಿ ನಿಮಗೆ ನಂಬರ್ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಹಿಂದೆ ಜ್ಯೋತಿಷ್ಯವನ್ನು ಹೇಳಿದ್ರಾ ಅಥವಾ ನೀವೇ ಮೊದಲು ಬಂದಿರೋದಾ? ನಮ್ಮ ಅಜ್ಜಿ ಹೇಳೋದ, ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪನ, ನಮ್ಮ ತಂದೆಯ ತಾತನ ಅವ್ರಮ್ಮ ಹೇಳೋದು 3 ತಲೆಮಾರು. ಏನು ಹೇಳಿ, 3 ತಲೆಮಾರು ಹಿಂದೆ ಹೇಳೋದು, 1 ತಲೆಮಾರಲ್ಲ. ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪನ ತಾಯಿ ಅಲ್ಲ, ಅವ್ರ ತಾತನ ಅಜ್ಜಿ. ಏನು ಹೇಳಿ, ಇದು ಹಿಂದೆಯಿಂದ ಇದೆ, ಹಿಂದೆ ಎಲ್ಲೋ ಇತ್ತು, ಈಗ ನೀವು ಶುರು ಹಚ್ಕೊಂಡಿದ್ದೀರಾ. ನಮ್ಮಮ್ಮಗೆ ದೇವ್ರು ಬರುತ್ತೆ, ನಮ್ಮಮ್ಮಗೆ ದೇವ್ರು ಬರುತ್ತೆ, ಒಂದು ಪವರ್ಫುಲ್ ದೇವ್ರು. ಹಾಸನದಲ್ಲಿ ಹಾಸನದಲ್ಲಿ ನೀವು ಕೇಳಿದ್ರ, ಹಾಸನಂಬ, ಪುರ್ದಮ್ಮ, ನಲ್ಲಿ ಮರ್ದಮ್ಮ, ಒಂಟ್ಕತ್ಯಮ್ಮ, ಈ 3 ದೇವ್ರಿದೆ. ನೀವು ಕೇಳಿರಲ್ಲ, ಪುರ್ದಮ್ಮ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ. ಹಾಸನಂಬ, ಪುರ್ದಮ್ಮ, ನಲ್ಲಿ ಮರ್ದ ಗ್ರಾಮದಿದೆ, ಅದನ್ನ ನಮ್ಮಮ್ಮನಿಗೆ ಒಂದು ನಲ್ಲಿ ಮರ್ದಮ್ಮ ಬರುತ್ತೆ. ಸಖತ್ ಪವರ್ಫುಲ್ ದೇವ್ರು, ಪವರ್ಫುಲ್ ಆಗಿರುತ್ತೆ. ನೋಡಿ, ಈಗ ಹೇಳ್ತಿದ್ರೆ ಮತ್ತೆ ಆರ್ಯವರ್ಧನ್ ಗುರೂಜಿ ಅಂತ ಹೇಳಿದ್ರೆ ಟಿವಿಯಲ್ಲಿ ಬರ್ತಾರೆ, ನಾವು ನೋಡ್ತೀವಿ, ನಂಬರ್ ಬಗ್ಗೆ ಮಾತನಾಡ್ತಾರೆ. ಬಟ್ ಆರ್ಯವರ್ಧನ್ ಗುರೂಜಿ ಯಾರು, ಎಷ್ಟು ಕಷ್ಟಪಟ್ಟು ಬಂದರು ಅಂತ ನೀವು ತುಂಬ ಜನರಿಗೆ ಇನ್ಸ್ಪಿರೇಷನ್, ನಿಮ್ಗೆ ಗೊತ್ತಿಲ್ಲ ಅದು, ತುಂಬ ಜನಕ್ಕೆ ಇನ್ಸ್ಪಿರೇಷನ್ ನೀವು. ಬಟ್ ನೀವು ಶುರು ಮಾಡಿದ್ದೆಲ್ಲಿಂದ, ಬಾಲ್ಯ ಹೇಗಿತ್ತು, ಮತ್ತು ಹೀಗೆ ಫ್ಯಾಮಿಲಿ ಹೇಗಿದೆ, ಎಷ್ಟು ಮಕ್ಕಳು, ನನಗೆ ಬಾಲ್ಯದ ಬಗ್ಗೆ ಹೇಳಿ, ಯಾಕೆಂದರೆ ತುಂಬ ಇನ್ಸ್ಪಿರೇಷನ್ ಆಗಿದೆ ನಿಮ್ಮದು ಜರ್ನಿನೇ. ನನಗೆ ನೋಡಿ ಸರ್, ನಾವೊಬ್ಬರು ರೈತರ ಮಕ್ಕಳು ಹಾಸನದಲ್ಲಿ. ಹಾಗಾಗಿ ಅವತ್ತಿನ ಕಾಲದಲ್ಲಿ ನಾವು ಹುಟ್ಟಿದ ಸೀಸನ್ 77ನಲ್ಲಿ ನಮಗೆ ಒಡೆಯರು, ಒಂಥರ ಮನೆ ಜಗಳ. ಹಾಗಾಗಿ ನಮ್ಮ ತಂದೆಗೆ 2 ಹೆಂಡ್ತಿರು. ನೀವು ಬುದ್ಧಿವಂತರಾಗಿದ್ದೀರಾ ಚಿಕ್ಕ ವಯಸ್ಸಲ್ಲಿ, ಇಲ್ಲ ತಲೆ ರೈತರ? ತಲಾಟೆ ಅನ್ನೋದಕ್ಕಿಂತ ನಾನು ವಿದ್ಯಾವಂತ ಅಲ್ಲ, ವಿದ್ಯಾವಂತ ಬೇರೆ, ಬುದ್ಧಿವಂತ ಬೇರೆ. ಹಾಗಾಗಿ ನನಗೂ ನಮ್ಮ ಅಮ್ಮ ಊರಲ್ಲಿ ಹುಣ್ಸಿಗೆರೆ ಅಂತ ಒಂದು, ಅಲ್ಲಿ ದನ ಕಾಯಕ್ಬಿಟ್ಟು 10 ಕಿಲೋಮೀಟ್ರ್ ಬಂದು ನಂಗೆ ಹಾಲು ಕುಡ್ಸೋಗೋದು, ನಮ್ಮ ಅಮ್ಮನ ತಾಯಿಯವ್ರಲ್ಲಿ ಮತ್ತೆ ಬಂದು ಗಂಡನ ಮನೆಗೆ ಬರೋದು, ಈ ಥರ ನಡೆಯೋದು. ಅವ್ರು ಇವಾಗಲೂ ಕೇಳ್ತಾರೆ, ನಿಮ್ಮ ಅಮ್ಮ ನಮ್ಮನ್ನು ದನ ಕಾಯಕ್ಕೆ ಬಿಟ್ಬಿಟ್ಟು ನಿಂಗೆ ಹಾಲು ಕುಡಿಸ್ಬಿಟ್ಟು ಬರೋದು ಅಂತ ಜಮೀನಲ್ಲಿ. ಅದೇ ಥರ ನಾನು ಆಮೇಲೆ ಬೇಕ್ರಿ ಲೈನಿಗೆ ಬಂದೆ, ಬಂದೆ. ನಮಗೆ ಓದೋಕ್ಕಾಗ್ತಲ್ಲ, ನಾನು ತುಂಬ ತುಂಟಾಟ, ರಫ್ಫು, ಗೇಮ್ ಕಡೆ. ಅಂದರೆ ಸ್ಥಿತಿವಂತರಾಗಿದ್ರಾ, ಫ್ಯಾಮಿಲಿ ಸ್ಥಿತಿವಂತರ, ಚೆನ್ನಾಗಿದ್ರು, ತುಂಬ ಚೆನ್ನಾಗಿದೆ. ಅವತ್ತಿನ ಕಾಲದಲ್ಲಿ ನಮ್ಮಲ್ಲಿ MLA ಆಗ್ಬೋದಾಗಿತ್ತು, MLA ಇನ್ನೊಬ್ರು ಮಾಡ್ಬೋದಾಗಿತ್ತು. ಆ ಥರ ನಾವು ಒಳ್ಳೆ ಫ್ಯಾಮಿಲಿನೇ, ಬಡತನ ಫ್ಯಾಮಿಲಿನಲ್ಲಿ. ಬೇಕ್ರಿಗೆ ಬಂದ್ರಿ? ಬೇಕ್ರಿ ನಾನು ಕದ್ದು ಬಂದಿದ್ದು ಅಂತ ಹೇಳಿದ್ದು, ಬೇಕ್ರಿಗೆ ಬಂದೆ ಅಂತ ಹೇಳಿಲ್ಲ ನೋಡಿ, ಅದನ್ನೇ ನೀವು ನೋಟ್ ಮಾಡ್ಕೋಬೇಕು. ಕದ್ದು ಬಂದಿದ್ದಂದ್ರೆ ನನಗೆ ಓದಕ್ಕಾಗ್ತಲ್ಲ, ಬಿಟ್ಟು ಬಂದೆ. ನೀವು ಮನೆ ಬಿಟ್ಬಿಟ್ಟು ಸುಮ್ಮನೆ ಬಂದೆ. ನಮ್ಮ ಹಾಸನ ಬೇಕ್ರಿ ಫೇಮಸ್ ಅಲ್ವಾ, ಬೇಕ್ರಿಗೆ ಬಂದೆ. ಎಲ್ಲ ಪಕ್ಕದೆಲ್ಲ ಹೋಗಿದ್ವಿ, ನಾನು ಬಂದು ಬೇಕ್ರಿ ಸೇರ್ಕೊಂಡೆ. ಹಾಗಾಗಿ ನಾನು ಒಂದು 5 ವರ್ಷ ಸೇಲಮಲ್ಲಿದ್ದೆ, ಮತ್ತು ಬರ್ನಲ್ಲಿ 5 ವರ್ಷ ಬೆಂಗಳೂರು. ಯಾವ ಬಿಗ್ ಬಾಸ್ 150 ದಿವಸ, 5 ವರ್ಷ ಊರಿಗೆ ಬಂದಿರಲ್ಲ ನಾನು. ಇದು ಯಾವ್ದು 150 ಚಿಕ್ಕ ವಯಸ್ಸಲ್ಲಿ
ನಾನು 7ನೇ ಕ್ಲಾಸ್ ಓದ್ತಿದ್ದಂಗೆ ಐ ಬರ್ತಾರಲ್ಲ, 7ನೇ ಕ್ಲಾಸ್ ಓದ್ಬೇಕಾದ್ರೆ ನಂಗೆ ಹೆಸರು ಬರೆಯಕ್ಕೆ ಬರ್ತಾರಲ್ಲ, ಗೊತ್ತಾ ನಿಮಗೆ? 7ನೇ ಕ್ಲಾಸ್ಗೆ ಓದಿದ್ರು ನನಗೆ ಐ ಬರ್ತಾ ಇರಲ್ಲ. ಓದೆ ನಾನು, ಈಗಲೂ ಬರಕಲ್ಲ ನಂಗೆ, ಇವತ್ತು ಹೆಬ್ಬೆಟ್ಟೆ ನಾನು. ಇವತ್ತು ಸೈನ್ ಹಾಕಲ್ವಾ ನೀವು? ಹಾಕ್ತೀನಿ, ಸೈನ್ ಹೆಂಗ್ ಮಾಡ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ. ನಾನು ತುಂಬಾ ಚೆನ್ನಾಗಿ ಲೆಟರ್ ಬರೀತೀನಿ, ಕೇಕ್ ಡ್ರಾಯಿಂಗ್ ಮಾಡಿ. ನಾನು ಬೇಕಲ್ಲಿ ಒಳ್ಳೆ ಎಷ್ಟು ಕೇಕ್ ಮಾಡುವೆ, ಬ್ರೆಡ್ ಬನ್ನು ಪಫ್ಸು ದಿಲ್ಪಸ್ ಅಂತಾರೆ, ಯಾರು ಮಾಡಲ್ಲ ಇವತ್ತು. ಅಷ್ಟು ನಾನು ಬೇಕಲ್ಲಿದ್ದೆ. ಬೇಕ್ರಿ ಆದ್ಮೇಲೆ ಕ್ರಿಕೆಟ್ ನೋಡಿ ಕ್ರಿಕೆಟಾಗಿ ಅಸ್ಟ್ರಾಲಜಿಗೆ ಬಂದೆ. ಹಾಗಾಗಿ ಬೇಕ್ರಿ ಅಸ್ಟ್ರಾಲಜಿ ಎರಡೂ ಇದೆ. ಯಾವ ಏಜಲ್ಲಿ ಇದೆಲ್ಲಾನು? ಬೇಕ್ರಿ, ಅಸ್ಟ್ರಾಲಜಿ ಎಲ್ಲ ನಾನು 2000 ಒಂದು 13 ವಯಸ್ಸಿಗೆ ಬೇಕ್ರಿ ಬಂದಿದ್ದೆ. ಮೋಸ್ಟ್ಲಿ ಅವಾಗೆಲ್ಲ ಬೇಕ್ರಿ ಕೈ ತೋರಿಸ್ಬಿಟ್ಟು ಸ್ಕೂಲಿಗೆ ಸೇರಿಸ್ಬಿಡೋರು. ಹಂಗಾಗಿ 93 ನಾನು ಬೇಕ್ರಿಲಿ ಇದ್ದೆ ಅನ್ಸುತ್ತೆ, ಮೋಸ್ಟ್ಲಿ 100%. ಹಾಗಾಗಿ ನಾನು ಸೇಲಂ, ಮೈಸೂರು, ಗುಲ್ಬರ್ಗ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಕಷ್ಟ ಜಾಂಡಿಸ್ ಬಂದಿದೆ, ಬೇಕ್ರಿ ಕೆಲಸ ಎಲ್ಲ ಥರ ನಾನು ಕಷ್ಟ ಬಿದ್ದಿದ್ದೀನಿ. ನನಗೆ ಹಾಗಾಗಿ ಜ್ಯೋತಿಷನ ಇಷ್ಟೊಂದು ಹೇಳಕ್ಕೆ ಸಾಧ್ಯ ಆಗೋದು. ನಾನು ರೈತರ ಮಗ, ಬೇಕ್ರಿ ಮಗ, ಅಸ್ಟ್ರಾಲಜಿ ಮಗ, ಬಿಗ್ ಬಾಸು, DKD ಇದೊಂದು ಮಾಡಿಲ್ಲ ಅನ್ನಂಗಿಲ್ಲ. ಆಡು ಮುಡ್ತಿರೋ ಸೊಪ್ಪಿಲ್ಲ, ಎಲ್ಲ ಆರ್ಯವರ್ಧನ್ ನೋಡಿದ್ರೆ ಸಕಲ ಕಲಾ ವಲ್ಲಭ. ಹೌದು. ನಾನು ಅದು ನೆಕ್ಸ್ಟ್ ಬರ್ತಿದ್ದೆ, ಸಕಲ ಕಲಾ ವಲ್ಲಭ ಆರ್ಯವರ್ಧನ್ ಅಂತ ಹೇಳಿ. ಈಗ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಬಂತು, ನಂಬರ್ ಬಗ್ಗೆ ಇಂಟ್ರೆಸ್ಟ್ ಬಂತು, ಅಲ್ಲಿಂದ ಈ ಕಂಪ್ಲೀಟ್ ಆಗಿ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತಲ್ವಾ? ಏನು ಇಲ್ಲ ಸರ್, ನಾನು ಇದ್ದಂಗೆ ಇದ್ದೀನಿ ಸರ್. ಅಂದರೆ ಇದು ನೋಡಿ, ನೀವು ಎಲ್ಲೋ ಸೇಲಂಗೆ ಹೋಗ್ತೀರಾ, ಎಲ್ಲೋ ಬೇಕರಿಯಲ್ಲಿ ಕೆಲಸ ಮಾಡ್ತೀರಾ, ಈಗ ದೊಡ್ಡ ಸೆಲೆಬ್ರಿಟಿ ನೀವು. ಈಗ ಆ ಥರ ನಂಗಿಲ್ಲ ಸರ್. ನಾನು ಇವತ್ತು ನಾನು ಒಬ್ಬನೇ ಬರ್ತೀನಿ. ನಾನು ಡ್ರೈವಿಂಗ್ ನಾನು ಹಂಗಂತ ಹಿಂದೆ ಮುಂದೆ ಯಾರನ್ನಾಕಿ ಓಡಾಡಲ್ಲ ಸರ್. ಅದು ಸೆಲೆಬ್ರಿಟಿಗೆ ನನಗೆ ಸಂಬಂಧ ಇಲ್ಲ. ಇದೊಂದು ಕೂಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್, ಜ್ಯೋತಿಷ್ಯನ. ಇದು ಸೆಲೆಬ್ರಿಟಿ ಅಂತ ನಾನು ಅನ್ಕೊಂಡಿಲ್ಲ. ನಾನೊಬ್ಬ ಕೂಲಿ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಒಬ್ಬ ಟ್ರೈಲರು ನಿಮಗೆ ಬಟ್ಟೆ ತಂದು ಕೊಟ್ಟರೆ ಹೊಲ್ಕೊಡ್ತೀರಾ, ಅದನ್ನು ಸೆಲೆಬ್ರಿಟಿ ಅನ್ನೋಕ್ಕಾಗಲ್ಲ. ಹಾಗಾಗಿ ಸೆಲೆಬ್ರಿಟಿ ಬಟ್ಟೆ ಹೊಲಿತು ಅನ್ನೋಕ್ಕಾಗಲ್ಲ. ನಾನು ಡೈಲಿ ಜ್ಯೋತಿಷನ ಕೂಲಿ ಕೆಲಸ ಅಂತ ತಿಳ್ಕೊತೀನಿ ಸರ್. ಒಂದು ಗಾರೆ ಕೆಲಸ ಹೆಂಗೆ ಮಾಡ್ತಾರೆ ಅಷ್ಟು ಗೌರವ ಕೊಡ್ತೀನಿ. ಇದು ಸೆಲೆಬ್ರಿಟಿ ಅಂತ ನಾನು ಅನ್ಕೊಂಡಿಲ್ಲ, ನಾನು ಮುಂದೆನೂ ಅನ್ಕೊಳಲ್ಲ. ನಾನೊಬ್ಬ ಕೂಲಿ ಕೆಲಸ ಮಾಡ್ತೀನಿ, ಡೈಲಿ ಕೂಲಿ ಕೆಲಸ ಮಾಡ್ಬೇಕು, ಹೊಟ್ಟೆಪಾಡಿಗೆ ಕೆಲಸ ಮಾಡ್ತೀನಿ. ಓಕೆ, ಈಗ ಫ್ಯಾಮಿಲಿ, ಮಕ್ಕಳು ಚೆನ್ನಾಗಿದ್ದಾರೆ ಸರ್. ಊರೇ ಚೆನ್ನಾಗಿರ್ಬೇಕಾದ್ರೆ ನನ್ನ ಸ್ವಂತ ಚೆನ್ನಾಗಿರಲ್ವಾ? ಊರೇ ಚೆನ್ನಾಗಿರ್ಬೇಕಂತ ನಮ್ಮ ಹತ್ರ ಬರ್ತಾರೆ, ನಾವು ಚೆನ್ನಾಗಿರಲ್ವಾ? ಚೆನ್ನಾಗಿದ್ದೀವಿ. ಒಬ್ಳೆ ಮಗಳು ಆಲ್ಯ, ನನ್ನ ಮಗಳು ದೇಶದ ಪ್ರೈಮ್ ಮಿನಿಸ್ಟರ್. ಏನು ಹೆಸರು ಹೇಳಿದ್ರಿ? ಆಲ್ಯ. ಅದಕ್ಕೇನೋ ಕಾರಣ ಇದೆ ಅಂತ ಹೇಳ್ತಾ ಇದ್ರಿ. ಹೌದು, ಆಲ್ಯ ಅಬಿದ ಅಂತ ನನ್ನ ಮಗಳ ಫುಲ್ ನೇಮ್. ಹಾಗಾಗಿ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಜ್ಯೋತಿಷ ದೇವ್ರು ಹುಟ್ಟಿದ ದಿವಸ ನನ್ನ ಮಗಳು ಹುಟ್ಟಿದ್ದು. ಅಬಿದ ಅಂದರೆ ತಿರುವಣ್ಣಾಮಲೈ ಅರುಣಾಚಲೇಶ್ವರಿ ಹೆಂಡತಿ ಹೆಸರು ಅಬಿದ ಕುಜಾಂಬಾಳ್ ಅಂತ ಅವ್ರ ಹೆಸರು. ನಾನು ಅಬಿದ ಅಂತ ಹೆಸರು ಇಟ್ಟಿದ್ದೀನಿ, ಅವ್ರ ಹೆಸರು ಅಬಿದ ಕುಜಾಂಬಾಳ್. ಇವಾಗ ಹುಚ್ಚ ಪಿಕ್ಚರ್ ಇಲ್ವಾ, ಅದರಲ್ಲಿ ಆ ಪಿಕ್ಚರಲ್ಲಿ ತಮಿಳಲ್ಲಿ ಸೇದು ಅಂತ ಬರುತ್ತೆ, ಅದ್ರಲ್ಲಿ ಅಬಿದ ಕುಜಾಂಬಾಳ್ಗೆ ಇಷ್ಟದ ಹೆಸರಿದೆ. ಅದ್ರಲ್ಲಿ ಆ ಫಿಲಮ್ ಹುಚ್ಚ ಪಿಕ್ಚರ್ ಆಗಿದ್ದಲ್ವಾ. ಹಾಗಾಗಿ ಅದು ಅರುಣಾಚಲೇಶ್ವರಿ ಹೆಂಡತಿ ಹೆಸರು. ಅರುಣಾಚಲಕ್ಕೆ ಹೋಗಿದ್ರ, ನೋಡಿದ್ರ? ತುಂಬ ಪವರ್ಫುಲ್ ಟೆಂಪಲ್. ಈಶ್ವರಂದು ಪವರ್ಫುಲ್ ಟೆಂಪಲ್. ರಜನಿಕಾಂತ್ ತುಂಬ ಇಷ್ಟವಾದ ಟೆಂಪಲ್. ರಜನಿಕಾಂತ್ ತುಂಬ ಫೇಲ್ಯೂರ್ ಅದು ಅಲ್ವಾ ಮಲಗ್ತಾರೆ, ಅಲ್ಲಿ ತುಂಬ ಮೂಕು ಪುಡಿ ಸಿದ್ಧಿನಾಥನೆಲ್ಲ ತುಂಬ ಫೇಮಸ್. ಆ ಅರುಣಾಚಲೇಶ್ವರನ ಹೆಂಡತಿ ಹೆಸರು ಅಬಿದ ಕುಜಾಂಬಾಳ್. ಹಾಗಾಗಿ ಆ ದೇವರ ಹೆಸರು. ಆಲ್ಯ ಮತ್ತು ಆರ್ಯ ಅದು ಸಖತ್ ಪವರ್ಫುಲ್. ಹಾಗಾಗಿ ತುಂಬ ಚೆನ್ನಾಗಿರೋ ನೇಮ್ನ ಟ್ಯೂನ್ ಮಾಡಿಕೊಟ್ಟಿದ್ದು ನನ್ನ ಮಗ. ಅದೇ ಈಗ ನೋಡಿ, ಬೇರೆಯವರು ನಿಮ್ಮ ಹತ್ರ ಕಷ್ಟ ಅಂತ ಬಂದರೆ ನೀವು ನಂಬರನ್ನು ನೋಡ್ತೀರಿ, ಎಲ್ಲವೂ ನೋಡ್ತೀರಿ. ಈ ರೀತಿ ಬೇರೆಯವ್ರಿಗೆ ನೋಡಿರೋರು ನಿಮ್ಮ ಮಗಳಿಗೆ ತುಂಬ ನೋಡಿರ್ತೀರಿ. ಏನು ಹೇಳ್ತೀರಿ ಭವಿಷ್ಯದ ಬಗ್ಗೆ? ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಯ್ತಾಳೆ. ಹೌದಾ? 100ಕ್ಕೆ 100 ಹೇಳ್ತಾ ಇದ್ದೀನಿ, 100ಕ್ಕೇನು 1000ಕ್ಕೆ ಆಯ್ತಾರೆ. ನನ್ನ ಮಗಳನ್ನ ಅದೇನು ಅನ್ನೋದು ನನಗೆ ಗೊತ್ತಿಲ್ಲ. ದೇಶದ ಪ್ರೈಮ್ ಮಿನಿಸ್ಟ್ರು ಫ್ಯಾಮಿಲಿ ಬಂದು ನನ್ನ ಮಗಳು ಕರ್ಕೊಂಡು ಆಟ ಆಡ್ಸ್ಕೊಂಡು ಪಾನಿಪುರಿ ತಂದ್ಕೊಂಡು ಮನೆ ಬಿಟ್ಟು ಹೋಗೋರು. 1-2 ಸರಿ ದತ್ತು ಕೇಳಿರ್ಬೋದು. ಅರ್ಥ ಆಗಲಿಲ್ಲ ಅಂದರೆ, ಈ ದೇಶದ ಪ್ರೈಮ್ ಮಿನಿಸ್ಟರ್ ಫ್ಯಾಮಿಲಿ ಮನೆಯಲ್ಲಿ ಬಂದು ನನ್ನ ಮಗಳನ್ನ ದತ್ತು ಕೇಳಿದಿರೋದು 2 ಸರಿಯ. ಅವಳ ಜೊತೆ ಈಗಲೂ ಚೆನ್ನಾಗಿರ್ತಾರೆ, ಫೋನ್ ಮಾಡ್ತಾರೆ. ನನ್ನ ಅತ್ತೆ ನರೇಂದ್ರ ಮೋದಿ ಅವರ ನನಗೆ ಬೇಕಾಗಿಲ್ಲ ಅವ್ರ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸತ್ಯ ಇದೆ ಅಷ್ಟು ಮಾತ್ರ ಗೊತ್ತು. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಫ್ಯೂಚರಲ್ಲಿ ಆಗ್ಬೋದು, ಯಾಕೆ ಸರ್ ಆಗಲ್ಲ? ದೇಶದ ಪ್ರೈಮ್ ಮಿನಿಸ್ಟರ್ ಯಾರಪ್ಪನ ಮನೆ ಸೊತ್ತ? ಯಾರಪ್ಪನ ಮನೆ ಸೊತ್ತ? ಇವಾಗ ನಿಮ್ಮೂರು ಯಾವುದು? ಇಲ್ಲಿ ಬಂದು ಕುತ್ಕತ್ತೆ ಅಂತ ನಿಮ್ಗೆ ಗೊತ್ತಿತ್ತ? ಈ ಪ್ರಪಂಚದಲ್ಲಿ ಹಾಗೇನೆ ಒಂದು ಪ್ರಾಣಿ ಕೂಡ ಗೂಡು ಕಟ್ಕೊಳತ್ತೆ. ಯಾವುದು ಪರ್ಮನೆಂಟ್ ಇಲ್ಲ. ಈ ಪ್ರಪಂಚ ಜಾತಿ ನಾವು ಮಾಡ್ಕೊಂಡಿರ್ಬೋದು, ಬದುಕು ನಮ್ಮ ಕೈಲಿಲ್ಲ. ನಾವು ಭಗವಂತ ನಮ್ಮನ್ನು ಬದುಕಿಸ್ತಾನೆ. ಹಾಗಾಗಿ ಆ ಥರ ಏನಿಲ್ಲ. ಯಾವ ಪೋಸ್ಟು ಯಾರಿಗೂ ಪರ್ಮನೆಂಟಾಗಿ ಬರ್ಕೊಟ್ಟಿಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಇವತ್ತು ಇಳೆಯರಾಜ ಅಷ್ಟು ಫೇಮಸ್ಸು, AR ರೆಹಮಾನ್ ಅಷ್ಟೇ ಫೇಮಸ್ಸು. AR ರೆಹಮಾನ್ ಅಪ್ಪ ಅವತ್ತು ಮ್ಯೂಸಿಕ್ ಡೈರೆಕ್ಟ್ರನ್ನೇ. ಅವ್ರಿಗಿಂತ ಮಗ, ಅವರಪ್ಪ ಕಷ್ಟಪಟ್ಟಿದ್ದಕ್ಕೆ ಮಗ ಅಷ್ಟು ಹೆಸರು ತಗೊಂಡಿದ್ದು, ಅವಾರ್ಡ್ ತಗೊಂಡಿದ್ದು. ಏನು ಹೇಳಿ? ಹಾಗೆ ಆ ಥರ ಒಂದು ಮ್ಯೂಸಿಕ್ ಲೈನ್ನ ಚೇಂಜ್ ಮಾಡಿಕೊಟ್ರು. ಮ್ಯೂಸಿಕ್ ಲೈನ್ ತುಂಬ ಚೇಂಜ್ ಮಾಡಿದ್ದು AR ರೆಹಮಾನ್ ಅವರು. ಇವಾಗ ನನ್ನ ಕೈಲಿ
ನನ್ನ ಟೆಕ್ನಿಕ್ ನನ್ನ ಮಗಳು ತುಂಬ ಮಾಡ್ಬೋದು. ನನ್ನ ಟೆಕ್ನಿಕ್ ತುಂಬ ಇದೆ. ನಾನು ಆಲ್ಮೋಸ್ಟ್ ಒಂದು 5,000 ಜನ ಕ್ಲಾಸ್ ಮಾಡಿದ್ದೀನಿ. ಅದರಲ್ಲೂ ಇವಾಗಲೂ ನಾನು ಹೇಳ್ಕೊಟ್ರಲ್ಲ ಟಿ ವಿಲೂ ನಾನೇ ಕೂರಿಸಿದ್ದೀನಿ. ಇವತ್ತು ಜ್ಯೋತಿಷ್ ಹೇಳ್ತಾವ್ರೆ ನಾನು ಹೇಳ್ಕೊಟ್ರೋರು. ಈ ಥರ ಆಗುತ್ತೆ. ಇವಾಗ ಬಹಳ ವಿಶೇಷ ಚೇಂಜಸ್ ಆಗಿ ಆಗುತ್ತೆ, ಬಹಳ ಮಿರಾಕಲ್ ಆಗುತ್ತೆ. ನಾನು ಪ್ರತಿ ಬಾರಿ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಕೂಡ. ನಾನು ನಿಮ್ಮನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ನಿಮ್ಗೆ ಯಾವತ್ತಾದರೂ ತುಂಬ ದುಃಖ ಆಗಿದ್ದುಂಟಾ, ಕಣ್ಣೀರು ಹಾಕಿದ ಸಂದರ್ಭ ಉಂಟಾ ಈ ಜೀವನದಲ್ಲಿ ಇಲ್ಲಿವರೆಗೂ ಬಂದಿದ್ದೀರಲ್ಲ? ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಆ ಸಂದರ್ಭವನ್ನು ಟ್ಯಾಕಲ್ ಮಾಡಿದರೆ, ಇಲ್ಲ ನಾನು ಚಾಲೆಂಜಾಗಿ ತಗೋತೀನಿ, ನಾನೇನಂತ ತೋರಿಸ್ತೀನಿ ಅಂತ ನೋಡಿದ್ದಂತ? ಒಂದ್ಸರಿ ಇದೆ, ಅದೊಂದು ಭಾಳ ದುಃಖ ಇದೆ. ಅದು ಯಾವಾಗಲೂ ನೆನಪಾಗಿ ಉಳ್ಕೊಳ್ಳೋ ದುಃಖ. ನಮ್ಮ ಅಮ್ಮನ ನೆನೆಸ್ಕೊಂಡು ಹತ್ತಿರೋದಿನ ಅಷ್ಟೇ, ಇನ್ನೇನಿಲ್ಲ. ನಮ್ಮ ತಾಯಿ ಫೀಲಿಂಗ್ ಅಷ್ಟೇ, ಬೇರೆ ಇನ್ನೇನೇ ಇಲ್ಲ. ನಮ್ಮ ಅಪ್ಪ ಸತ್ತಾಗ ನಂಗೆ ಸಾಯೋದು ಗೊತ್ತಿತ್ತು. ನಮ್ಮ ಅಪ್ಪನಿಗೆ ಒಪ್ಪನಾಗ ಹೇಳಿದ್ದೆ, ನೀನು ಒಂದು 3 ತಿಂಗಳು ಸತ್ತೋಗ್ಬಿಡ್ತೀಯಪ್ಪ ಅಂತ ಹೇಳಿದ್ದೆ ನಾನು. ನಮ್ಮ ಅಪ್ಪ ನೀನು ಸತ್ತೋಗ್ಬಿಡ್ತೀನಿ ಒಂದು ಮಂಕ್ರಿದ್ದು ವಿರುದ್ಧವಾಗಿ ಮಾತಾಡಿದ್ರು. ನಾನು ಕ್ಲಾಸ್ ಮಾಡ್ತಾಯಿದ್ದೆ ಅವತ್ತು RR ನಗರದಲ್ಲಿ. ಅವಾಗ ನಮ್ಮ ಸ್ಟೂಡೆಂಟ್ಗಳು ನಮ್ಮ ಅಪ್ಪ ಡೆತ್ ಆಗ್ಬಿಡ್ತಾರೆ, ನಾನು ಹೋಗ್ತೀನಿ. ಆಮೇಲೆ ಕ್ಲಾಸ್ ಮಾಡ್ತಾಯಿದ್ದೆ. ಕ್ಲಾಸ್ ಮಾಡಿ ಮುಗಿಸ್ಬಿಟ್ಟು ನಾನು ಹಾಸನಿಗೆ ಹೋಗ್ತಾಯಿದ್ದೆ, ನಮ್ಮಪ್ಪ ಸಾಯ್ತಾರೆ ಅಂತ. ಅರ್ಧದಲ್ಲಿ ಹೋಗ್ಬೇಕಾದ್ರೆ ನಮ್ಮಪ್ಪ ಟ್ಯಾಕ್ಟ್ರಿ ಎತ್ತಕ್ಕೆ ಹೋಗಿ ಸತ್ತೋಗ್ಬಿಟ್ಟಿದ್ರು. ನಾನು ಬೆಳ್ಳಕ್ಕೆ ಕ್ಲಾಸ್ ಹತ್ತಾಯಿದ್ದೆ. ನಮ್ಮಪ್ಪ ಡೆತ್, ನಮ್ಮಪ್ಪ ಟ್ಯಾಕ್ಟ್ರಿ ಊದ್ಕೊಬಿಟ್ಟಿತ್ತು ಗದ್ದಾಳದಲ್ಲಿ. ಟ್ಯಾಕ್ಟ್ರಿ ಎತ್ತಕ್ಕೆ ಹೋಗಿ ಟ್ಯಾಕ್ಟ್ರಿ ಎತ್ತಿ ಎಸ್ಬಿಟ್ಟಿತ್ತು. ನಮ್ಮಪ್ಪ ಗದ್ದಿಗೆ ಬಿದ್ದುಬಿಟ್ಟಿದ್ರು. ಮಣ್ಣು ಮುಚ್ಚಿ ಮೂಗಿಗೆಲ್ಲ ಬಾಯಿಗೆ ಮಣ್ಣು ಮುಚ್ಚಿ ಉಸಿರಾಟಕ್ಕೆ ತೊಂದರೆ ಆಯ್ತಲ್ಲ, ಆ ಥರ ಅವತ್ತು ನಮ್ಮಪ್ಪ ಸತ್ತೋಗ್ತಾರೆ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ನಮ್ಮಪ್ಪನಿಗೂ ಹೇಳಿದ್ದೆ. ನಮ್ಮಪ್ಪ ಸಾಯ್ತಾರೆ ಅಂತ ಗೊತ್ತಾಗ ನಾನು ಹಾಸನಲ್ಲಿ ಬೇಗ ಮನೆ ಮಾಡಿದೆ. ನಮ್ಮದು ತೋಟದಲ್ಲಿ ಮನೆ ಇತ್ತು, ಹಾಸನ ಹತ್ರ ಬೇಲೂರು ಹತ್ರ ತೋಟ. ನಮ್ಮದು ಹಾಸನ. ನಮ್ಮ ಅಪ್ಪಗೆ ನಮ್ಮ ಮಕ್ಕಳಿಗೆಲ್ಲ ಬರೀ ಇದೆಲ್ಲ ಸೈಟ್ ಆಗೋಯ್ತು ಜಮೀನು ಅಂತ ನಮ್ಮಪ್ಪ ಬೇಲೂರು ಹತ್ರ ಜಮೀನು ತಗೊಂಡ್ಬಿಟ್ಟು, ಬೇಲೂರಿಗೆ ಹಾಸನಿಗೂ ಮಧ್ಯದಲ್ಲಿ 30 ಎಕರೆನೂ ತಗೊಂಡಿದ್ರು. ಅಲ್ಲಿ ಒಂಟಿ ಮನೆ ಒಬ್ಬರೇ, ಯಾರು ಯಾವ ಹೀರೋಗಳು ಓಡಾಯ್ತಾರೆ ಒಂದು ಯಾವುದೋ ಗೆಸ್ಟ್ ಹೌಸ್ ಅಂತ. ಒಂಟಿ ಮನೆ ನಮ್ಮದು 30-40 ಎಕರೆ, 3 ಕೆರೆ 4 ಎಕರೆ, ಒಂದು ಜಮೀನು ತೋಟ. ಅದರೊಳಗೆ ನಮ್ಮ ಮನೆ ಇತ್ತು ಗೊತ್ತಾ. ನಮ್ಮ ಮನೆ ಸುತ್ತ ಮಾವಿನ ಮರ. ಈ ಮರಕ್ಕೆ ಹತ್ತಿದ್ರೆ ಆ 20 ಎಷ್ಟು ಮಾವಿನಣ್ಣಿದೋ ಅಷ್ಟು ಮಾವಿನಣ್ಣು ಒಂದು ಮರ ಇತ್ತು ನಮ್ಮ ಮನೆ ಪಕ್ಕದಲ್ಲಿ. ಈ ಮರಕ್ಕೆ ಹತ್ತಿರ ಆ ಮರಕ್ಕೆ ಇಳಿದಾನೆ, ಆ ಮರಕ್ಕೆ ಜಂಪ್ ಮಾಡಿ ಮರಳಿಕೆ ಬರೋವೆ. ನಾನು ಹಂಗೆ ಬರುವೆ. ನನ್ನ ಪಾಲಿಗೆ ಬಂದು ಅದೆಲ್ಲ ಮನೆ ಅದು ಮಾವಿನ ಮರ ಎಲ್ಲ ಕೆಡಿಸ್ಬಿಟ್ಟೆ, ಎಲ್ಲಂದ್ರೂ ಕೆಡಿಸ್ತೆ. ನಾನು ಹೋಗಲ್ಲ, ಅದು ಹಂಗೆ ಇರಲಿ ಅಂತ. ನನ್ನ ಪಾಲಿಗೆ ಅದೇ ಬಂದಿತ್ತು ಮನೆ. ಇವಾಗ ಯಾರೋ ಸೆಲೆಬ್ರಿಟರ್ ನಾವು ಊರಾಚೆ ಹೋಗ್ತೇವೆ. ನಾವು ನೋಡ್ದೆ ಕಾಡಲ್ಲ, ನಾವು ನೋಡ್ದೆ ಜಮೀನೆಲ್ಲ, ನಾವು ನೋಡ್ದೆ ದನ ಅಲ್ಲ, ನಾವು ನೋಡ್ದೆ ಆಟ ಅಲ್ಲ. ನಾವು ಎಲ್ಲರೂ ಇವಾಗೆಲ್ಲ ಈಚ್ ಹೊಡಿಯಕ್ಕೆ ಹೋಗ್ತಾರೆ, ನಾವು ಹೊಳೆಲಿ ಹೊಡಿವೆ, ಅರಿಯ ನೀರಲ್ಲಿ ಹೊಡಿವೆ ನಾನು. ಅದಕ್ಕೆ ನಂಗೆ ಬಿಗ್ ಬಾಸ್ ಎಲ್ಲ ಏನೂ ಅನ್ನಿಸ್ತಿಲ್ಲ. DKಡಿಗೆ ನನಗೆ ಇನ್ನೂ ಖರ್ಚು ಬಿಡ್ರೆ ಇನ್ನೂ ಸಖತ್ತೆ ಮಾಡಿಕೊಡುವೆ. ಅವ್ರು ಅಷ್ಟೊಂದು ತೋರಿಸಿದ್ರೆ ಅಷ್ಟೊಂದು ಮಾಡ್ಕೊಟ್ಟು ಬಂದೆ. ಇರೋ ಲುಕ್ಕಲ್ಲಿ ಮಾಡಿಸಿದ್ರೆ ಮಾಡಿಕೊಟ್ಟಿರುವೆ. ನನಗೇನು ಅಲ್ಲ, ಬಿಗ್ ಬಾಸ್ ಆಫರ್ ಬಂದಿದ್ದು ಹೇಗೆ, ಏನು ಸ್ಟಾರ್ಟಿಂಗಿಂದಲೂ ಬರೋದು, ಫಸ್ಟಿಂದಲೂ ಬರೋದು. ನಂಗೆ ಬರಲ್ಲ, ನಂಗೆ ದುಡ್ಡು ಕೊಡಿ ಅನ್ನುವೆ. ದುಡ್ಡಿಗೆ ಕಿತ್ಕೋಗೋದು. ಅಂದ್ರೆ ನೀವು ದುಡ್ಡು ತಗೊಂಡ್ರ ಇಷ್ಟು ದಿನ ಅಂತ ಫೈನಲ್ ಆಗಿದೆ? ಎಲ್ಲರಿಗೂ ಕೊಡ್ತಾರೆ. ಅಂದ್ರೆ ಎಲ್ಲರಿಗೂ ಕೊಡ್ತಾರೆ ಅಂತ ನಿಜ, ಬಟ್ ನೀವು ಹೋಗ್ಬೇಕಂದ್ರೆ ಇಷ್ಟು ದಿನ ನಾನು ಇರ್ತೀನಿ ಅಂತಾನೆ ಹೋಗ್ತೀರಾ? ಅದು ಹಂಗಲ್ಲ, ಅದು ವಾರದ ಲೆಕ್ಕ ಇರುತ್ತೆ. ನನ್ ಕೇಳಿದಾಗ ನನಗೆ ಇಷ್ಟು ದುಡ್ಡು ಕೊಡಿ ಅನ್ನುವೆ. ನಂಗೆ ದುಡ್ಡು ಕಮ್ಮಿ ಕೊಡೋ ನಂಗೆ ಕಟ್ ಮಾಡುವೆ, ಅಷ್ಟೇ ವ್ಯತ್ಯಾಸ. ಏನೇಳಿ ಕಡಿಮೆ ಕೊಟ್ರೆ ಇಲ್ಲ ಬರ್ತಾರೆ. ನಾನು ಲಾಸ್ಟಿಗೂ ಕೂಡ ಅವ್ರು ಪ್ರೀತಿಯಿಂದ ಕರೆದ್ರು, ಈಗ TRP ಬತ್ತಿಲ್ಲ ನಿಮ್ದು, ಬರ್ರಿ ನನಗೋಸ್ಕರ ಬರ್ರಿ ಇದಾದ್ರು. ಆ ಲಾಸ್ಟಿಗೆ ಸೆಂಟಿಮೆಂಟ್ ಇಂದ ಹೋದೆ, ದುಡ್ಡಿಗಾಗಿ ಹೋಗ್ನಲ್ಲ. ಸೆಂಟಿಮೆಂಟ್ ಇಂದ ಹೋಗಿದ್ದು. ಅವಾಗಲಿಂದಲೂ ಫೋನ್ ಬರೋದು, ಅದು ವಿಶ್ವಾಸ ಆಗಿತ್ತು, ಅಷ್ಟೇ ವ್ಯತ್ಯಾಸ. ಹಾಸನದಲ್ಲಿ ಹುಟ್ಟಿದ್ದು, ಈಗ ಇಲ್ಲೆಲ್ಲ ತಮಿಳ್ ಪ್ರೋಗ್ರಾಮ್ ಕೊಡ್ತೀವಿ ಸರ್. ಅಲ್ಲ, ಈಗ ಇಡೀ ನಿಮ್ದು ಈ ಪ್ಯಾನ್ ಇಂಡಿಯಾ ಫಿಲ್ಮ್ ತರ, ಈಗ ಪ್ಯಾನ್ ಇಂಡಿಯಾ ಅಸ್ಟ್ರಾಲಜರ್ ನೀವು. ಹೌದು, ಹೋದ ವರ್ಷ ನಾನು ರೂಪಾಯಿ ಚೀಟಿ ಅದನ್ನೇ ಮಾಡೋದು. ಈಗ ಪ್ಯಾನ್ ಇಂಡಿಯಾ ಸದ್ದು ಮಾಡ್ತಾ ಇದ್ರಿ, ಇದು ಅಲ್ವಾ ಸದ್ದು ಮಾಡ್ತಿರೋದು? ಯೋಗನ ಯೋಗ್ಯತೆನ? ಭಗವಂತನಿಚ್ಛೆ, ಎರಡೂ ಅಲ್ಲ, ಭಗವಂತನಿಚ್ಛೆ. ಅವನಿಚ್ಛೆ. ನನ್ಗೆ ಅವನು ಯಾರ ಕೈಲಿ ಏನು ಕೆಲಸ ಮಾಡಿಸ್ಕೊತಾನೋ ಅವ್ನು ಮಾಡನೇ ಬೇಕಾಗುತ್ತೆ. ಅದು ಅವನ ಇಚ್ಛೆಯಿಂದ ಮಾಡ್ತೀನಿ. ಯೋಗತಿ ಮನುಷ್ಯನಿಗೆ ಎಲ್ಲರಿಗೂ ಇರುತ್ತದೆ, ಆದರೆ ಕರ್ತವ್ಯ ಅವನ ಕೈಲಿರುತ್ತೆ. ಅದನ್ನ ನಾನು ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಮಾಡಿಸ್ತಾನೆ. ಯಾರಿಗೆ ಏನು ಕೊಡಬೇಕು ಅನ್ನೋದು ದೇವರು, ಅವನ ಇಚ್ಛೆ. ಈ ಪ್ರಪಂಚದಲ್ಲಿ ವಿದ್ಯೆಗೆ ಅಷ್ಟು ವ್ಯಾಲ್ಯೂ ಇದೆ, ವಿದ್ಯೆದಲ್ಲಿ ಆರೇ ಒಂದ್ ಕೈಲಿ ಜ್ಯೋತಿಷ್ ಹೇಳಿಸ್ತವನೆ, ನಾನೇನು ಮಾಡಲಿ? ಅದು ನಂತರ ಈ ಪ್ರಪಂಚ ನನ್ನ ಕರೆದು ರಾಷ್ಟ್ರಪತಿ ಅವಾರ್ಡ್ ಕೊಡ್ಬೋದು, ಅಷ್ಟು ಹೇಳಿದ್ದೀನಿ. ನಾನು ವಿಡಿಯೋಗಳು ನೋಡ್ಕೊ ಬರೋಕಳಿ. ಈ ವರ್ಷ ನಾನು ಹೇಳಿ ಡಿಟೇಲ್ ಉಳ್ಕಡ್ಡಿನೂ ಕೂಡ ಅಲ್ಲಾಡಿರಲ್ಲ. ನಾನು ಹೇಳಿ ದಿವಸನೇ ಅಲ್ಲಾಡಿರ್ತದ್ದು. ಓಕೆ, ನಾವು ಅಂತಿಮ ಘಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಇನ್ನೊಂದು ಕುತೂಹಲ ಅಂದರೆ 2025ರಲ್ಲಿ ಬರೀ ಸಾವಾಗಿದೆ ಸರ್, ಸಾವು ನೋವು ಆಗ್ಬಿಟ್ಟಿದೆ. ಈಗ 2026 ಹೇಗಿರುತ್ತೆ? 26 ಇದೇ ಘಟನೆಗಳು 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕಲ್ಲಿ ಕೆಟ್ಟದಾಗುತ್ತೆ. ಈ ವರ್ಷ ನಾನು ಹೇಳಿದ ನಂಬರ್ ಬಿಟ್ಟು ನೆಕ್ಸ್ಟ್ ವರ್ಷ ಅದೇ ಥರ 8, 17, 26ನೇ ತಾರೀಕೇ ಆಗುತ್ತೆ.
8, 17, 26 ಮುಂದಿನ ವರ್ಷಕ್ಕೆ 8ನೇ ತಾರೀಕು 1ನೇ ತಾರೀಕು ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. 3ನೇ ತಾರೀಕು ಸೂಪರ್ ಸಕ್ಸಸ್, 5ನೇ ತಾರೀಕು 3ನೇ ತಾರೀಕು. ಅದಕ್ಕೆ ಸಿದ್ದರಾಮಯ್ಯ ಅವರು 12ನೇ ತಾರೀಕು ತುಂಬ ಸಕ್ಸಸ್ಸನ್ನು ನೋಡ್ತಾರೆ ಮುಂದಿನ ವರ್ಷ. ಈ ವರ್ಷ ಏನಾರ ಮಾಡಿ ಮುಂದಿನ ವರ್ಷ 6ನೇ ನಂಬರು ಡೇಂಜರ್, 6, 15, 24 ಈ 3 ನಂಬರ್ ತುಂಬ ಹುಷಾರಾಗಿರ್ಬೇಕು. ಈ ಡೇಟಲ್ಲಿ ಹುಟ್ಟಿರೋರು 6, 15, 24. ಅದಕ್ಕೆ ನಾನು ಹೆದರ್ತೀನಿ ಡಿ ಕೆ ಶಿವಕುಮಾರ್ 15ನೇ ತಾರೀಕು ಏನಪ್ಪ ಅಷ್ಟೊಳಗಡೆ ಆಗಲಿ, ಜನವರಿ ಒಳಗಡೆ ಆಗಲಿ ಅಂತ ನಾನು ಆಸೆ ಪಡ್ತೀನಿ, ಸಿ ಎಂ ಆಗಲಿ ಅಂತ. ಜನವರಿ ಒಳಗಡೆ ಡಿ ಕೆ ಶಿವಕುಮಾರ್ CM ಆದರೆ ಆದಂಗೆ. ನಾನು ಹಂಗನ್ನಲ್ಲ, ನಾನು ಕಡ್ಡಾಗಿ ಹೆಡ್ಲೈನ್ಸ್ ಹೇಳ್ತಾ ಇಲ್ಲ. ರಾಜಕೀಯ ಏನು ಬೇಕಾದ್ರೂ ಆಗ್ಬೋದು, ರಾಜಕೀಯ ನಿಂತ ನೀರಲ್ಲ. ಆದರೆ ಯೋಗವನ್ನು ಹೇಳೋಣ. ನಾನು ಖಡಕ್ಕಾಗಿ ಹೇಳಕ್ಕೆ ನಾನು ಯಾರು, ನಾನಲ್ಲ, ನನ್ನ ಕೈಲಿಲ್ಲ. ಇಷ್ಟು ಹೇಳಿದ್ರೆ ಸಾಕು, ನಾನು ಅರ್ಥ ಮಾಡ್ಕೊಳ್ತಾರೆ. ನಾನು ಕೊನೆ ಹಂತಕ್ಕೆ ಬಂದ್ಬಿಡ್ತೀನಿ. ಇನ್ನು ಆರ್ಯವರ್ಧನ್ ಗುರೂಜಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬಂದು ಜ್ಯೋತಿಷ್ಯವನ್ನು ಹೇಳ್ತಾ ಇದ್ರಿ, ಸಂಖ್ಯಾಶಾಸ್ತ್ರವನ್ನು ಹೇಳ್ತಾ ಇದ್ರಿ. ಆ ಸೀನ್ ಕಟ್ ಮಾಡಿದ್ರೆ ನೀವು ಬಿಗ್ ಬಾಸಲ್ಲಿ ಕಾಣಿಸ್ಕೋತೀರಿ, ಮತ್ತೊಂದು ಸೀನ್ ಕಟ್ ಮಾಡಿದ್ರೆ ನೀವು ಒಂದು ರಿಯಾಲಿಟಿ ಶೋಗೆ ಹೋಗ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಮತ್ತೊಂದು ಸೀನ್ ಕಟ್ ಮಾಡಿದ್ರೆ ಫಿಲಿಮಲ್ಲಿ ಕಾಣಿಸ್ಕೋತೀರಿ. ಯುವಕರಿಗೆ ಏನು ಹೇಳ್ತೀರಿ ನೀವು? ಏನು ಗೊತ್ತಾ, ನೀವು ಒಂದು ರೀತಿಯಾಗಿ ಒಂದು ಮಾತಿದೆ, ಅಂದರೆ ಕಂಪ್ಲೀಟಾಗಿ ಆಕ್ಟಿವ್ ಆಗಿರ್ತೀರಾ, ಯಾವ ಅವಕಾಶವನ್ನು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಏನು ಹೇಳ್ತೀರಾ ಯುವಕರಿಗೆ, ಈಗಿನ ಯುವಕರಿಗೆ? ಸರ್, ಈಗ ಬಿಗ್ ಬಾಸ್ ಏನಾಗುತ್ತೆ, ಬಿಗ್ ಬಾಸ್ ಥರ ಒಂದು ಕೆಲಸ ಮಾಡ್ತಾರಲ್ಲ, ನಾಳೆ ಒಂದು 2 ಎಕರೆ ಜಮೀನು ತಗೊಟ್ಬಿಟ್ಟು ಹೊಲ ಉಳಿ, ಆಲೂಗಡ್ಡೆ ಬೆಳೀರಿ, ಹಸು ಕರ ಹಾಕ್ಸಿ, ಇದೊಂದು ಕಾರ್ಯಕ್ರಮ ಬರ್ರಿ ಅಂತ ಮಾಡ್ರೆ ಅದನ್ನು ಮಾಡ್ತೀನಿ. ಇಲ್ವಾ, ಹೋಗ್ಬಿಟ್ಟು ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವು ಗಾರೆ ಕೆಲಸ ಮಾಡಬೇಕು. ಬರೀ ಲೈಟ್ ಹಾಕಿ ಬಟ್ಟೆ ಹಾಕ್ಯಂದು ಪೌಡ್ರ್ ಹಾಕ್ಯಂದೆಲ್ಲ 3 ತಿಂಗಳು ಸಬ್ಜೆಕ್ಟು ಗಾರೆ ಕೆಲಸ ಮಾಡ್ಬೇಕು. ಬರೀ ಗಾರೆ ಕೆಲಸಕ್ಕೂ ಹೋಗ್ತೀವಿ ಸರ್. ಕರ್ತವ್ಯ ಯಾವ ಕರ್ತವ್ಯದಿಂದ ಹೆಸರಲ್ಲ, ನಾವು ಶ್ರದ್ಧೆಯಿಂದ ನಮ್ಮ ಹೆಸರು. ನಂಗೆ ನಾಳೆ ರೋಡ್ ಹಾಕೋ ಕೆಲಸ ಕೊಟ್ಟರು ಹೋಗ್ತೀನಿ, ಕೆಲಸ ಮಾಡೋಕೆ ಮಾಡ್ತೀನಿ, ಅದನ್ನು ಟೈಮ್ ತಗೊಂಡು ಮಾಡ್ತೀನಿ. ಜ್ಯೋತಿಷನೇ ಅಂತೇನಲ್ಲ, ಯಾವ್ದು ಕೆಲಸ ಮಾಡಿದ್ರು ಕೂಡ ಊಟ ಮಾಡ್ಬೋದು. ಇವಾಗ ಸಿನಿಮಾದಲ್ಲಿ ಇರ್ತಾರಪ್ಪ, ಅವ್ರು ಸೊಂಟ ಹಿಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ಬಿಡ್ತಾರೆ, ಜನ ಅವ್ರನ್ನೇ ಹೂ ಅಂತಾರೆ. ಇದು ತಪ್ಪು, ಅವ್ರು ಸೊಂಟ ಮುಟ್ಬಾರ್ದು ಅನ್ನೋಕ್ಕಾಗತ್ತಾ? ಸೊಂಟದ ವಿಷಯ ಬೇಡವೋ ಶಿಷ್ಯ ಅನ್ನೋದ್ರೆ ರಿಯಲ್ ಆಗಿ ಸೊಂಟ ಮುಟ್ಟೋದು ಕೇಸ್ ಹಾಕ್ಬಿಟ್ಟು ಒಳಗೆ ಹೋಗ್ಬಿಡ್ತಾರೆ. ಸಿನಿಮಾದಲ್ಲಿ ಎತ್ತಿ ಆಡಿಸ್ಕೋಬೋದು. ಈ ಥರ ಅಲ್ಲ, ನಾನು ಅದನ್ನು ಕೇಳ್ತಾ ಇಲ್ಲ, ನಾನು ಹೇಳೋ ಸೀನ್ಗಳು ಆ ಥರ. ಜಗತ್ತು ಗೊತ್ತಿಲ್ಲ, ನಮ್ಮ ಜನ ಏನನ್ನೋದು ಗೊತ್ತಿಲ್ಲ. ನಾನು ಕೆಲಸ ಮಾಡ್ತೀನಿ ಸರ್, ನಾನು ಬೇಕಲ್ಲಿ ಬಾತ್ರೂಮ್ನು ತೊಳೆದಿದ್ದೀನಿ, ಬಿಗ್ ಬಾಸಲ್ಲೂ ಬಾತ್ರೂಮ್ ತೊಳೆದಿದ್ದೀನಿ, ನಾನು ಗುರೂಜಿ ಆದರೂ ತೊಳೆದಿದ್ದೀನಿ. ಬಿಗ್ ಬಾಸಲ್ಲಿ ಅಷ್ಟೊಂದು ಅಡುಗೆನೂ ಮಾಡ್ಕೊಂಡು, ಅಲ್ಲಿ ಬಂದವ್ರು ಒಬ್ಬರು ಅಡುಗೆ ಮಾಡ್ತಾಯಿಲ್ಲಪ್ಪ, ನಾನು ಅಷ್ಟು ಅಡುಗೆ ಮಾಡಿಕೊಟ್ಟೆ. ಏನು ಪ್ರಯೋಜನ? ಕೆಲಸ ಮಾಡ್ತೀವಿ, ಭಗವಂತನ ಬಿಟ್ಟಿತ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಲಿ ಮಾತನಾಡೋದಕ್ಕೆ, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೇವರು ಖಂಡಿತಲ್ಲ ಕೂಡ ಇಷ್ಟದಾಗ ನನ್ನ ಕಾರ್ಯಕ್ರಮ ನೋಡು, ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾವು ಕೂಡ ಸಕಲ ಸಂಪದ ಐಶ್ವರ್ಯ ಕೊಟ್ಟು ನೋಡಿದವನು ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ. ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.